ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 15th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಾರಿ, ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಅದಕ್ಕೋಸ್ಕರ ವಿಡಿಯೋ ಲೇಟ್ ಆಗಿ ಬರ್ತಿದೆ. ಇನ್ಮೇಲೆ ಹೀಗೆ ಆಗೋಲ್ಲ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಎಪಿಸೋಡ್ ನ ಎಂಡಿಂಗ್ ಇಂದ ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾ ಇರ್ತಾರೆ, ನೀನು ನನ್ನ ಮದ್ವೆ ಆಗ್ತೀಯ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಫುಲ್ಲು ಹೀರೋನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಅವ್ರ ತಂದೆ ಅಲ್ಲಿಂದ ಎದ್ದು ಹೇಳ್ತಾರೆ, ನನ್ಗೆ ಮದ್ವೆ ಇಷ್ಟ ಇಲ್ಲ, ನಾನು ಈ ಮದ್ವೆಗೆ ಒಪ್ಕೊಳ್ಳಲ್ಲ ಅಂತ. ಆಗ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆನ ಕೇಳ್ತಿದ್ದಾರೆ, ಡ್ಯಾಡ್ ನೀವೇನ್ ಮಾಡ್ತಿದ್ರ, ನೀವು ಇವಾಗ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಲ್ವಾ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಅವರು ನನ್ನ ಡಿಸ್ಚಾರ್ಜ್ ತಗೋಬಹುದು, ನೀವು ಆರಾಮಾಗಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದೆ, ನಮ್ಮನೆಗೆ ಹೋಗೋಣ ಅಂದ್ರೆ ಅಲ್ಲಿ ಸ್ವಲ್ಪ ವಾಟರ್ ಲೀಕೇಜ್ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ನಿಮ್ ಮನೆಗೆ ಬಂದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಬರಕ್ ಮುಂಚೆ ನಂಗೆ ಕಾಲ್ ಮಾಡ್ಬೇಕಿಲ್ಲ, ಮೆಸೇಜ್ ಮಾಡ್ಬೇಕಲ್ವಾ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ನಾನು ನಿಂಗೆ ಮೆಸೇಜ್ ಮಾಡಿದಾದ್ರೆ ನೀನ್ ನಂಗೆ ರಿಪ್ಲೈ ಮಾಡ್ಲಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ವರ್ಕ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಇವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಆಯ್ತು, ಅದನ್ನ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋಗೆ ಫುಲ್ ಕೋಪದಲ್ಲಿ ಹೇಳ್ತಿರ್ತಾರೆ, ನೀನ್ ಬಾ ನನ್ ಜೊತೆ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವೇನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಇಲ್ಲೇ ಮಾತಾಡಿ ಅಂತ. ಆಗ ಅವ್ರ ತಂದೆ ಫುಲ್ ಕೋಪದಲ್ಲಿ ಹೇಳ್ತಾರೆ, ನೀನ್ ಈ ವಿಷಯದಿಂದ ದೂರ ಇರು ಅಂತ ಹೇಳ್ಬಿಟ್ಟು ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಹೀರೋ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾನೆ, ಅವನಂತೂ ಫುಲ್ ಎದ್ರಕೋಬಿಟ್ಟಿರ್ತಾನೆ. ಸೆಕ್ರೆಟರಿ ಕಿಮ್ಗೆ ಸನ್ನೆ ಮಾಡ್ತಾ ಹೇಳ್ತಿರ್ತಾನೆ, ನಾನು ಕಾಲ್ ಮಾಡ್ತೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಕಾಲ್ ಮಾಡಿ ಅಂತ ಅವಳು ಕೂಡ ಸನ್ನೆ ಮಾಡಿ ತೋರಿಸ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಅವರಿಬ್ರು ಡ್ರಿಂಕ್ಸ್ ಮಾಡೋದಕ್ಕೆ ಕೂತಿರೋದನ್ನ ತೋರಿಸ್ತಾರೆ. ಇಬ್ರು ಈಗ ಡ್ರಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋಗೆ ಹೇಳ್ತಾ ಇರ್ತಾರೆ, ನಿಂಗೆ ಎಷ್ಟು ಧೈರ್ಯ, ಯಾರು ಮನೇಲಿ ಇಲ್ದೇ ಇರುವಾಗ ನನ್ ಮಗಳು ಮನೆದಕ್ ಬರೋದಕ್ಕೆ. ನಿಜ ನೀನ್ ಹೀಗ್ ಮಾಡಿರೋದ್ರಿಂದ ನನ್ಗೆ ನಿನ್ ಮೇಲೆ ಫುಲ್ ಬೇಜಾರಾಗಿದೆ, ನಿನ್ ಮೇಲೆ ಇದ್ದಿದ್ದ ಆಸೆಗಳು ಮತ್ತೆ ಹೋಪ್ ಎಲ್ಲ ನನ್ಗೆ ಕಳ್ದೋಗಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಸಾರಿ ಕೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ನಿಂಗ್ ಗೊತ್ತಾ, ನಾನು ಮಿಸ್ ಅವ್ರ ತಾಯಿನ ಡೇಟ್ ಮಾಡ್ಬೇಕಾದ್ರೆ ಅವ್ರಮ್ಮ ಇಲ್ದೇ ಇರುವಾಗ ನಾನು ಕೂಡ ಅವ್ರ ಮನೆಗೆ ಹೋಗ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ. ಹೀರೋ ಫುಲ್ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾರೆ, ನಿಂಗೆ ಎಷ್ಟ್ ಧೈರ್ಯ ನನ್ ಮಗಳನ್ನ ಡೇಟ್ ಮಾಡೋದಕ್ಕೆ, ಅದ್ರಲ್ಲೂ ನಿನ್ ಲೈಫ್ ಸ್ಟೈಲೇ ಬೇರೆ, ನಮ್ ಲೈಫ್ ಸ್ಟೈಲೇ ಬೇರೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ, ಸಾರಿ ಸರ್, ನನ್ಗೆ ನಿನ್ ಮಗಳನ್ನ ಮದ್ವೆ ಆಗಿ ಒಂದು ಸಿಂಪಲ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಅಂತ ಕೇಳ್ಕೊತಾ ಇರ್ತಾನೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ನಿಜವಾಗ್ಲೂ ನೀನ್ ನನ್ ಮಗಳನ್ನ ಮದ್ವೆ ಆಗ್ತೀಯಾ ಅಂತ. ಅದಕ್ಕೆ ಹೀರೋ, ಹಾ ಹೌದು, ನಾನು ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಹಾಗಾದ್ರೆ ನೀನ್ ಮಿಸ್ ಹೋಗಿ ಇನ್ನೊಂದ್ಸತಿ ಪ್ರಪೋಸ್ ಮಾಡು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಏನು ಮತ್ತೆ ಪ್ರಪೋಸ್ ಮಾಡ್ಬೇಕಾ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಯಾವ್ದೇ ಪರಿಸ್ಥಿತಿ ಬಂದ್ರು ಧೈರ್ಯವಾಗಿ ನಿಂತ್ಕೊಂಡು ಎಲ್ಲಾನು ಎದುರಿಸ್ಬೇಕು, ಆತರ ಇರೋರಿಗೆ ಮಾತ್ರನೇ ನನ್ ಮಗಳನ್ನ ನಾನು ಕೊಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಎದುರುಕೊಳ್ಳೋದು ಮತ್ತೆ ಹಿಂದೆ ಕಾಲಿಡೋರ್ಗೆ ನನ್ ಮಗಳನ್ನ ನಾನು ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ಯಾಕೆ ಹೆದರಿಕೆ ಆಗ್ತಿದ್ಯಾ, ನಿನ್ಗೆ ಇಷ್ಟ ಇಲ್ವಾ ಅಂತ. ಅದಕ್ಕೆ ಇಲ್ಲ, ನಾನು 100% ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಏನು ಎದುರ್ಕೊಳ್ಳೋದಿಲ್ಲ, ನಾನು ಮತ್ತೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕೂಡ ಸ್ಮೈಲ್ ಮಾಡ್ತಿರ್ತಾರೆ. ಸರಿ ಆಯ್ತು, ಡ್ರಿಂಕ್ಸ್ ಮಾಡೋಣ ಅಂತ ಅವ್ರಿಬ್ರು ಫುಲ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಿರ್ತಾರೆ, ನಿನ್ ಮೇಲೆ ಯಾವಾಗ್ಲೂ ನಂದು ಎರಡೋ ಕಣ್ಣು ಹದ್ದಿನ ಹಾಗೆ ಇರುತ್ತೆ, ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೆ ಇರ್ತೀನಿ ಅಂತ ಅವನು ಸ್ಮೈಲ್ ಮಾಡ್ತಿರ್ತಾನೆ. ಇವರು ತುಂಬಾ ಜಾಸ್ತಿ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ, ತುಂಬಾ ಲಿಮಿಟ್ಲೆಸ್ ಆಗಿ ಡ್ರಿಂಕ್ಸ್ ಮಾಡಿರ್ತಾರೆ. ಅವ್ರ ಕೈಲಿ ಅದು ಕಂಟ್ರೋಲ್ ಕೂಡ ಮಾಡ್ಕೊಳಕ್ ಆಗ್ತಿರೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಕಾಲ್ ಮಾಡ್ತಿರ್ತಾಳೆ. ಅವಳಂತೂ ಇಲ್ಲಿ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾಳೆ, ಇಷ್ಟೊತ್ತಾದ್ರೂ ಬಂದಿರಲ್ಲ, ಇವ್ರು ಏನ್ ಮಾಡ್ತಿದಾರೆ, ಏನ್ ಮಾತಾಡ್ತಿದಾರೋ ಏನು. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಅವ್ರ ತಂದೆನ ತೋರಿಸ್ತಾರೆ. ಇವರಿಬ್ರು ಓವರ್ ಡ್ರಿಂಕ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ ಅವ್ರ ತಂದೆಗೆ ಹೇಳ್ತಿರ್ತಾರೆ, ಥ್ಯಾಂಕ್ ಯು ಸೋ ಮಚ್, ನೀವು ಮೀಸೋನ ಈ ಭೂಮಿಗೆ ತಂದಿದ್ದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ, ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ನೋಡು, ನೀನು ಮೀಸೋನ ಚೆನ್ನಾಗಿ ನೋಡ್ಕೋ, ಅವಳಿಗೆ ಬ್ರಾಂಡೆಡ್ ಗಿಫ್ಟ್ ಗಳನ್ನೆಲ್ಲ ಕೊಡು, ಮತ್ತೆ ಅವಳನ್ನ ಯಾವಾಗ್ಲೂ ಹ್ಯಾಪಿಯಾಗಿ ನೋಡ್ಕೋ, ಅವಳಿಗೆ ಏನ್ ಬೇಕು ಅನ್ನೋದನ್ನೆಲ್ಲ ನೀನು ನೋಡ್ಕೋ, ಹಾಗೆ ಹೀಗೆ ಅಂತ ಅವರು ಕೂಡ ಹೇಳಿ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋಗೆ ಒಂದು ಡಿಶ್ ನ ತೋರಿಸ್ಬಿಟ್ಟು, ಇದನ್ನ ಅವಳಿಗೆ ಬೇಜಾರಾದಾಗ ಕೊಡ್ಸು, ಅವಳು ಫುಲ್ ಹ್ಯಾಪಿ ಆಗ್ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲ ಸರ್, ಅವರು 2 years ಬ್ಯಾಕ್ ಮ್ಯಾಟ್ರನ್ನ ತಿನ್ನಕ್ ಹೋಗಿ ಗಂಟ್ಲಲ್ಲಿ ಮೂಳೆ ಸಿಗಾಕೊಂಡು ಅವಳು ಅವಾಗಿಂದ ಅದನ್ನ ತಿನ್ನೋದನ್ನ ಬಿಟ್ಬಿಡಿದಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ಈ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಫುಲ್ ಶಾಕ್ ಅಲ್ಲಿ ಹೀರೋನ ನೋಡ್ಬಿಟ್ಟು ಇನ್ನೊಂದ್ ಡಿಶ್ ನ ತೋರಿಸ್ತಾರೆ. ಇವಳು ಯಾವಾಗ ಸ್ಟ್ರೆಸ್ ಅಲ್ಲಿ ಇರ್ತಾಳೋ ಅವಾಗ ಇದನ್ನ ತಿನ್ಸು, ಅವಳು ಫುಲ್ ಖುಷಿ ಆಗ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ, ಇಲ್ಲ ಸರ್, ಇದನ್ನು ಕೂಡ ಅವಳು ತಿನ್ನೋದ್ ಬಿಟ್ಬಿಡಿದಾಳೆ, ಯಾವಾಗ ನೀವು ಲೋನ್ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ಅವಾಗಿಂದ ಅವಳು ಇದನ್ನ ತಿನ್ನೋದ್ ಬಿಟ್ಟು ಈಗ ಅವಳು ಸ್ಪೈಸಿ ಟೊಪೋಕಿ ಮತ್ತೆ ಸ್ಪೈಸಿ ಹಿಲ್ಸ್ ನ ತಿಂತಾಳೆ, ಎಲ್ಲಿವರೆಗೂ ಹೊಟ್ಟೆ ಕೆಟ್ಟೋಗಲ್ವಾ ಅಲ್ಲಿವರೆಗೂ ತಿಂತಾಳೆ ಅಂತ ಹೇಳ್ಬಿಟ್ಟು ಅವನು ನಗ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕೇಳ್ತಿರ್ತಾರೆ, ನಿನ್ಗೆ ನಾನು ಲೋನ್ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಹೇಗ್ ಗೊತ್ತಾಯ್ತು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀವು ಲೋನ್ ತಗೊಂಡಿರೋದು ಗೊತ್ತು, ಮತ್ತೆ ನೀವು ಶಾಪ್ ಅಲ್ಲಿ ಮೋಸ ಹೋಗಿದ್ದು ಗೊತ್ತು, ನಿಮ್ಗೆ
ಎಲ್ಲರೂ ಚೀಟ್ ಮಾಡಿದ್ರು ಅನ್ನೋದು ನನ್ಗೆ ಗೊತ್ತು, ಇದ್ರ ಬಗ್ಗೆ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಇದು ನನ್ಗೆ ನಾಚಿಕೆ ಆಗ್ತಾ ಇದೆ ಅಂತ. ಆಮೇಲೆ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನಿಂಗ್ ಗೊತ್ತಾ ನನ್ನ ಹತ್ರ 50 ಪೈಸಾ ಕೂಡ ಇಲ್ಲ, ಅದು ಅಲ್ದೇನೆ ನಿನ್ಗೆ ಏನಾದ್ರು ಮೀಸೋ ಮನೆ ಇಷ್ಟ ಆಗಿದ್ರೆ ಅದನ್ನ ನಂಬಕ್ ಹೋಗ್ಬೇಡ, ಅದು ಕೂಡ ಅವಳು ರೆಂಟ್ ಅಲ್ಲಿ ಇರೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾ ನಂಗೂ ಗೊತ್ತು, ಅದನ್ನ ಅವರು ಫುಲ್ ರೆಂಟ್ ಕೂಡ ಪೇ ಮಾಡ್ತಾ ಇಲ್ಲ, ಜಿಯಾ ಅಂತ ಒಬ್ರು ಇದಾರೆ, ಅವರು ಅದ್ರಲ್ಲಿ ಹಾಫ್ ರೆಂಟ್ ನ ಪೇ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾರೆ, ನಿಜವಾಗ್ಲೂ ನನ್ಗಂತೂ ಇವತ್ ನನ್ ಮಗಳ ಬಗ್ಗೆ ತುಂಬಾ ಹೊಸ ವಿಷಯಗಳನ್ನ ತಿಳ್ಕೊಂಡೆ ಅಂತ ಹೇಳ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕೇಳ್ತಾ ಇರ್ತಾರೆ, ನಮ್ಮ ಹತ್ರ 50 ಪೈಸಾ ಇಲ್ಲ ಅಂದ್ರೂ ಕೂಡ ನೀನು ಆಗ್ಲೂ ಕೂಡ ಮೀಸೋನ ಇಷ್ಟೇ ಪ್ರೀತಿಸ್ತೀಯ ಅಂತ. ಅದಕ್ಕೆ ಹೀರೋ, ಹಾ ಹೌದು, ನನ್ ಜೀವ ಇರೋವರೆಗೂ ಅವಳನ್ನ ಯಾವಾಗ್ಲೂ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋನ ಕೇಳ್ತಾ ಇರ್ತಾರೆ, ಪಕ್ಕನ ನೀನು ಯಾವತ್ತೂ ನಿನ್ ಡಿಸಿಷನ್ ನ ಚೇಂಜ್ ಮಾಡಲ್ವಾ ಅಂತ. ಅದಕ್ಕೆ ಹೀರೋ, ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ಈ ಡಿಸಿಷನ್ ನ ಚೇಂಜ್ ಮಾಡೋದಿಲ್ಲ, ನಂಗೆ ಚೇಂಜಸ್ ಇಷ್ಟ, ಎನ್ವಿರಾನ್ಮೆಂಟ್ ಚೇಂಜ್ ಆಗ್ಬೇಕು, ಆದ್ರೆ ನನ್ನ ಪ್ರೀತಿಲಿ ಯಾವತ್ತೂ ಚೇಂಜಸ್ ಆಗಲ್ಲ, ನಾನು ಕಿಮಿಸೋನ ತುಂಬಾ ಇಷ್ಟ ಪಡ್ತೀನಿ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾರೆ, ನೀನು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ಯಾ, ಇನ್ಮೇಲೆ ನೀನು ಅಫಿಷಿಯಲ್ ಆಗಿ ನನ್ನ ಸನ್ ಇನ್ ಲಾ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಫುಲ್ ಶಾಕ್ ಅಲ್ಲಿ ಎದ್ದು ನಿಂತ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಕೇಳ್ಕೊತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾರೆ, ಒಂದು ಕಂಡೀಷನ್, ನನ್ಗೆ ಪರ್ಫೆಕ್ಟ್ ಪ್ರಪೋಸಲ್ ಬೇಕು, ನೀನು ಅವಳಿಗೆ ಮ್ಯಾರೇಜ್ ಪ್ರಪೋಸ್ ಮಾಡ್ಬೇಕು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀವ್ ಹೇಗೆ ಹೇಳ್ತೀರಾ ಹಾಗೆ ಆಗುತ್ತೆ ಅಂತ. ಇಲ್ಲಿ ಇವ್ರಿಬ್ರು ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ, ಇವ್ರ ಮೇಲೆ ಇವ್ರಿಗೆ ಕಂಟ್ರೋಲ್ ಇರೋದಿಲ್ಲ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಐ ಲವ್ ಯು ಅಂತ ಅವನ್ನ ಹಗ್ ಮಾಡ್ಕೊತಿರ್ತಾರೆ. ಸರಿ ಕುತ್ಕೋ ಅಂತ ಹೇಳಿದಾಗ ಹೀರೋ ಕುತ್ಕೊಳ್ಳೋಕ್ ಹೋಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆಗ ಅವ್ರು ಮತ್ತೆ ಚೇರ್ ಅಲ್ಲಿ ಕುತ್ಕೋತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಅವಳು ಆಚೆ ಬಂದು ಫುಲ್ ಅವ್ರಿಬ್ರಿಗೆ ಹುಡುಕ್ತಾ ಇರ್ತಾಳೆ, ಅವಳು ವೇಟ್ ಮಾಡ್ತಿರ್ತಾಳೆ. ಇಷ್ಟೊತ್ತಾದ್ರೂ ಇವರು ಬರ್ಲಿಲ್ವಲ್ಲ, ಏನಾಯ್ತೋ ಏನೋ ಅಂತ ಅವಳು ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಕಾಲ್ ಮಾಡಿದ್ರೆ ಕಾಲ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಆಗ ಸೆಕ್ರೆಟರಿ ಕಿಮ್ ಅನ್ಕೋತಾ ಇರ್ತಾಳೆ, ನಮ್ಮ ಅಪ್ಪ ಇದಾರೆ ಅಂತ ಇವನೇನಾದ್ರೂ ನನ್ ಕಾಲ್ ನ ಪಿಕ್ ಮಾಡ್ತಿಲ್ವಾ, ಏನಾಯ್ತು ಅಂತ ಅವಳಿಗೆ ಫುಲ್ ಟೆನ್ಷನ್ ಆಗ್ತಿರುತ್ತೆ. ಅವಳು ಆ ಕಡೆ ಈ ಕಡೆ ಹಾಗೆ ಓಡಾಡ್ತಿರ್ತಾರೆ. ಆಗ ನೋಡಿದ್ರೆ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಒಬ್ರಿಗೊಬ್ರು ಸಪೋರ್ಟಿಗ್ ಆಗಿ ನಿಂತ್ಕೊಂಡು ಅಲ್ಲಿಂದ ನಿಧಾನಕ್ಕೆ ನಡ್ಕೊ ಬರ್ತಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋಗೆ ಹೇಳ್ತಿರ್ತಾರೆ, ಐ ಲವ್ ಯು ಸನ್ ಇನ್ ಲಾ, ಐ ಲವ್ ಯು ಸನ್ ಇನ್ ಲಾ ಅಂತ. ಅವ್ರಂತೂ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ಇಬ್ರನ್ನ ನೋಡಿದ ತಕ್ಷಣ ಫುಲ್ ಕೋಪದಲ್ಲಿ ಅವ್ರಿಬ್ರು ಮೀಸೋನ ನೋಡಿದ ತಕ್ಷಣ ಚಿಕ್ಕ ಮಕ್ಳು ತರ ಅವಳ ಹತ್ರ ಓಡೋಗ್ತಾ ಇರ್ತಾರೆ. ಅವಳಿಗೆ ದೂರದಿಂದಾನೆ ಫುಲ್ ಡ್ರಿಂಕ್ಸ್ ಮೇಲೆ ಬರ್ತಿರುತ್ತೆ. ಅವಳು ಅವ್ರ ತಂದೆಗೆ ಬೈತಾ ಇರ್ತಾಳೆ, ನೀವ್ ಇವಾಗಿನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದೀರಾ, ಇಷ್ಟೊಂದು ಕುಡ್ದಿದ್ದೀರಾ ಹಾಗೆ ಹೇಗೆ ಅಂತ ಅವಳು ಫುಲ್ ರೇಗಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾರೆ, ನೀನು ನನ್ನ ಫಾದರ್ ಇನ್ ಲಾಗೆ ಇಷ್ಟೊಂದು ಜೋರಾಗಿ ರೇಗಾಡ್ತಿದ್ಯಾ, ಕೂಗಾಡ್ತಿದ್ಯಾ, ನಿಂಗೆ ಎಷ್ಟು ಧೈರ್ಯ ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ಕೋಪದಲ್ಲಿ ಹೀರೋಗೂ ಕೂಡ ಬೈತಿರ್ತಾಳೆ, ನೀವಂತೂ ಸುಮ್ನೆ ರೀ, ನಾಳೆ ನಿಮ್ಗೆ ಬೋರ್ಡ್ ಮೀಟಿಂಗ್ ಇದೆ, ನೀವು ಇಷ್ಟೊಂದು ಡ್ರಿಂಕ್ಸ್ ಮಾಡಿದೀರಾ, ಎಜೆಂಡಾ ರಿವ್ಯೂಗೆ ಟೈಮ್ ಎಲ್ಲಿದೆ ಅಂತ ಅವಳು ಫುಲ್ ಕೂಗಾಡ್ತಿರ್ತಾಳೆ. ಆಗ ಹೀರೋ ಡಲ್ ಆಗ್ಬಿಡ್ತಾನೆ. ಆಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋ ಕಿವಿಲಿ ಹೇಳ್ತಿರ್ತಾರೆ, ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ, ನಂಗೆ ಮೀಸೋ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಅಂತ. ಇದನ್ನ ಮೀಸೋಗೂ ಕೂಡ ಕೇಳಿಸ್ತಾ ಇರುತ್ತೆ, ಅವನು ಜೋರಾಗಿ ಹೇಳ್ತಾ ಇರ್ತಾನೆ. ಆಗ ಹೀರೋ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಾನೆ, ನಿಮ್ಗೆ ಗೊತ್ತಾ ಇದು ಕೂಡ ನಂದು ಸೀಕ್ರೆಟ್, ನಾನು ಅವಾಗ ಮೀಸೋಗೆ ಎದುರ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾರೆ, ಅಷ್ಟು ಜೋರಾಗಿ ನಗ್ತಾ ಇರ್ತಾರೆ. ಈಗ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾರೆ, ಸರಿ ಆಯ್ತು ಇವಾಗ ನಾನು ಹೋಗಿ ಮಲ್ಕೋತೀನಿ, ನೋಡು ಮೀಸೋಗೋಸ್ಕರ ಟ್ಯಾಕ್ಸಿ ಬುಕ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಗ ಮೀಸೋ ಹೇಳ್ತಾಳೆ, ಏನು ಸನ್ ಇನ್ ಲೋನ, ಇದೆಲ್ಲ ಯಾವಾಗಾಯ್ತು ಅಂತ. ಅದಕ್ಕೆ ಅವನು ಹೇಳ್ತಾ ಇರ್ತಾನೆ, ನೀನು ನನ್ ಪ್ರೀತಿಯ ಸನ್ ಇನ್ ಲೋ, ನನ್ ಮಗ ಹಾಗೆ ಹೇಗೆ ಅಂತ ಫುಲ್ಲು ಮುದ್ ಮಾಡ್ತಿರ್ತಾನೆ. ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಹೀರೋ ಕೂಡ ಹೇಳ್ತಾನೆ, ಹುಷಾರು ಆರಾಮಾಗಿ ಹೋಗಿ ಅಂತ. ಅವನು ಅಲ್ಲಿಂದ ಹೋದ್ಮೇಲೆ ಸೆಕ್ರೆಟರಿ ಕಿಮ್ಮು ಕೇಳ್ತಾ ಇರ್ತಾಳೆ, ಸರ್ ನಿಮ್ಗೆ ಏನಾಗಿದೆ, ಯಾಕೆ ಈ ತರ ಆಡ್ತಿದ್ದೀರಾ, ನೀವ್ ಯಾಕೆ ಇಷ್ಟೊಂದು ಡ್ರಿಂಕ್ಸ್ ಮಾಡಿದೀರಾ, ಯಾವತ್ತೂ ಇಲ್ದಿರೋದು ನೀವ್ ಯಾಕೆ ಇವತ್ತು ಈ ತರ ಆಡ್ತಿದ್ರ ಹಾಗೆ ಹೀಗೆ ಅಂತ ತುಂಬಾ ಕ್ವಶನ್ ಮಾಡ್ತಾ ಇರ್ತಾಳೆ. ಅವನಂತೂ ಚಿಕ್ಕ ಮಗು ತರ ಸೆಕ್ರೆಟರಿ ಕಿಮ್ ನ ನೋಡ್ತಾ ಇರ್ತಾನೆ. ಹೋಗಿ ಸೆಕ್ರೆಟರಿ ಕಿಮ್ ನ ಹಗ್ ಮಾಡ್ಕೋತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಇವ್ರು ಇಷ್ಟೊಂದು ಡ್ರಿಂಕ್ಸ್ ಮಾಡಿದ್ರಲ್ಲ, ಇವಾಗ ನಾನು ಏನ್ ಮಾಡ್ಲಿ ಅಂತ. ಈಗ ಸೀನು ಶಿಫ್ಟ್ ಆಗಿ ಜಂಗ್ ಡ್ಯಾಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಮಿಸ್ಟರ್ ಯಾಂಗ್ ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ, ಹಾ ನಾವ್ ಇವಾಗ ಜಂಗ್ ಡ್ಯಾಮ್ ಅಲ್ಲಿ ಇದೀವಿ, ಸರ್ ಕೂಡ ಇಲ್ಲೇ ಇದಾರೆ, ನೀವು ಬೇಗ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಅವರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಕಿಮಿಸೋ ನೀನ್ ಅಂದ್ರೆ ನನ್ಗೆ ತುಂಬಾ ಇಷ್ಟ, ಐ ಲವ್ ಯು ಸೋ ಮಚ್, ನಾನು ನಿನ್ನನ್ನ ತುಂಬಾ ಇಷ್ಟ ಪಡ್ತೀನಿ ಹಾಗೆ ಹೀಗೆ ಅಂತ ಅವನು ಹೇಳ್ತಾನೆ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸೆಕ್ರೆಟರಿ ಕಿಮ್ ಫುಲ್ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು 9 years ಬ್ಯಾಕ್ ಫಸ್ಟ್ ನಾನು ನಿನ್ನ ನೋಡಿದಾಗ ಅವಾಗ್ಲಿಂದಾನೆ ನಾನು ನಿನ್ನನ್ನ ತುಂಬಾ ಇಷ್ಟ ಪಡ್ತಿದ್ದೆ, ಅವಾಗಿಂದಾನೆ ನಾನು ನಿನ್ನ ಲವ್ ಮಾಡ್ತಿದ್ದೆ. ನಂಗೆ ಒಂದ್ ಬೇಜಾರೇನಂದ್ರೆ ನೀನ್ ಅವಾಗ ನನ್ನ ಗುರ್ತಿಡಿಲಿಲ್ಲ, ಆದ್ರೂ ಕೂಡ ನಾನು ನಿನ್ನನ್ನ ತುಂಬಾ ಇಷ್ಟ ಪಡ್ತಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಹೀಗೆಲ್ಲ ಮಾತಾಡ್ತಾ ಹೀರೋ ಸೆಕ್ರೆಟರಿ ಕಿಮ್ ತಲೆನ ಸವರ್ತಾ ಇರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಸ್ವಲ್ಪ ಎಮೋಷನಲ್ ಆಗಿರ್ತಾಳೆ. ಈಗ ಹೀರೋ ಹೇಳ್ತಿರ್ತಾನೆ, ನಾನು ಯಾವಾಗ್ಲೂ ನಿನ್ನ ಖುಷಿಯಾಗಿ ನೋಡ್ಕೋಬೇಕು, ನೀನು ಯಾವಾಗ್ಲೂ ಖುಷಿಯಾಗಿರೋದೆ ನನ್ಗೆ ಇಂಪಾರ್ಟೆಂಟ್, ನೀನ್ ಖುಷಿಯಾಗಿದ್ರೆ ನಿನ್ ಜೊತೆ ನಾನು ಕೂಡ
ಖುಷಿಯಾಗಿರ್ತೀನಿ ಅಂತ ಅವನು ಕೂಡ ಹೇಳ್ತಿರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕಣ್ಣಲ್ಲಿ ಫುಲ್ ನೀರ್ ತುಂಬ್ಕೊಬಿಟ್ಟಿರುತ್ತೆ. ಇಲ್ಲಿ ಹೀರೋ ಪದೇ ಪದೇ ಸೆಕ್ರೆಟರಿ ಕಿಮ್ಗೆ ಐ ಲವ್ ಯು ಸೋ ಮಚ್, ನೀನ್ ಇಲ್ಲ ಅಂದ್ರೆ ನಾನು ಖುಷಿಯಾಗಿರೋದಿಲ್ಲ, ನೀನಂದ್ರೆ ನನ್ಗೆ ತುಂಬಾ ಇಷ್ಟ, ಹಾಗೆ ಹೀಗೆ ಅಂತ ತುಂಬಾ ಹೇಳ್ತಾ ಇರ್ತಾನೆ. ಅವನ್ಗೆ ಡ್ರಿಂಕ್ಸ್ ಜಾಸ್ತಿ ಆಗಿರೋದ್ರಿಂದ ಅವನ್ಗೆ ಬೇಗ ನಿದ್ದೆ ಬಂದ್ಬಿಡುತ್ತೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ ಶೋಲ್ಡರ್ ಮೇಲೆ ಮಲ್ಕೊಬಿಡ್ತಾನೆ. ಇದನ್ನೆಲ್ಲ ನೋಡಿ ಸೆಕ್ರೆಟರಿ ಕಿಮ್ ಫುಲ್ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಇವರಿಬ್ರು ಹೀಗೆ ಸ್ವಲ್ಪ ಹೊತ್ತು ಕೂತಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋನ ಫುಲ್ ಕೇರ್ ಮಾಡ್ತಾ ಇರ್ತಾಳೆ. ಈಗ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಇವಾಗ ಎಚ್ಚರ ಆಗುತ್ತೆ. ಅವನು ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ನೋಡ್ತಿರ್ತಾನೆ. ನಾನು ಮನೆಗ್ ಬಂದ, ಹೇಗ್ ಮನೆಗ್ ಬಂದೆ, ನನ್ನ ಯಾರ್ ಕರ್ಕೊಂಡ್ ಬಂದ್ರು ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ. ಆಗ ಅವನ್ಗೆ ನೆನ್ಪಾಗುತ್ತೆ, ಸೆಕ್ರೆಟರಿ ಕಿಮ್ ಅವ್ರ ತಂದೆ ಜೊತೆ ಡ್ರಿಂಕ್ಸಿಗೆ ಹೋಗಿದ್ದೆ, ನಾನು ಫಾದರ್ ಇನ್ ಲಾ ಜೊತೆ ಏನಾದ್ರು ಬ್ಯಾಡ್ ಆಗಿ ಬಿಹೇವ್ ಮಾಡಿದ್ನ, ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ, ಹಾಗೆ ಹೇಗೆ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಆಗ ಅವನು ಹೇಳ್ತಾನೆ, ನನ್ ಪರ್ಫೆಕ್ಟ್ ಬೈ ನಿನ್ನೆ ಏನಾಯ್ತು ಅನ್ನೋದನ್ನ ನನ್ಗೆ ನೆನ್ಪು ಮಾಡ್ಸು ಅಂತ. ಆಗ ಅವನ್ಗೆ ಅದು ನೆನ್ಪಾಗೋದಿಲ್ಲ. ಆಗ ಅವನಿಗೆ ಅವನೇ ಹೇಳ್ಕೊತಿರ್ತಾನೆ, ಇದೆಲ್ಲ ನೆನ್ಪು ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಫುಲ್ ವಾಮಿಟ್ ಬರೋ ತರ ಆಗ್ತಿರುತ್ತೆ. ಅವನ್ಗೆ ಫುಲ್ ತಲೆ ಸುತ್ತಾ ಇರುತ್ತೆ. ಅವನು ಕಾರಲ್ಲಿ ಕುತ್ಕೊಂಡು ಹೇಳ್ತಿರ್ತಾನೆ, ನನ್ಗೆ ಈಗಿನ ಸಡನ್ ಆಗಿ ಕಾರಿಂದ ಆಚೆ ಬಿದ್ದೋಗ್ತಿದ್ದೀನಿ, ನಾನು ಒಂಥರ ಫೀಲ್ ಆಗ್ತಿತ್ತು, ನಂಗೆ ವಾಮಿಟ್ ಕೂಡ ಬರೋ ತರ ಆಗ್ತಿದೆ, ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾನು ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರೋ ರೆಪ್ಯುಟೇಷನ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅವನಿಗೆ ಅವನೇ ಹೇಳ್ಕೊತಿರ್ತಾನೆ. ಅವನು ಜೋರಾಗಿ ಬಾಯ್ ಬಿಟ್ಟು ಕೂಗ್ಬಿಡ್ತಾನೆ, ಕಂಟ್ರೋಲ್ ಮಾಡ್ಕೋ ಯಂಗ್ ಜೂನ್ ಅಂತ. ಆಗ ಮಿಸ್ಟರ್ ಯಾಂಗ್ ಕೇಳ್ತಾರೆ, ಸರ್ ನೀವೇನಾದ್ರೂ ನನ್ಗೆ ಹೇಳಿದ್ರ ಅಂತ. ಅದಕ್ಕೇನು ಹೇಳಿಲ್ಲ, ನಾನು ನನ್ನ ಹೊಟ್ಟೆ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ಟರ್ ಯಾಂಗ್ ಫುಲ್ ಕನ್ಫ್ಯೂಸ್ ಮತ್ತೆ ಶಾಕ್ ಅಲ್ಲಿ ಕೇಳ್ತಿರ್ತಾರೆ, ಏನು ಹೊಟ್ಟೆ ಜೊತೆ ಮಾತಾಡ್ತಾ ಇದ್ದೀರಾ ಅಂತ. ಅದಕ್ಕೆ ನಮ್ ಹೀರೋ ಫುಲ್ ಸೈಲೆಂಟ್ ಆಗ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಬಂದು ಎಲ್ಲಾ ಎಂಪ್ಲಾಯೀಸ್ ಗಳಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲಾ ಎಂಪ್ಲಾಯೀಸ್ ಗಳು ಫುಲ್ ಬೇಜಾರಲ್ಲಿ ನಿಂತ್ಕೊಂಡು ಸೆಕ್ರೆಟರಿ ಕಿಮ್ಗೆ ಸೆಂಡ್ ಆಫ್ ಸಾಂಗ್ ಗಳನ್ನ ಹೇಳ್ತಾ ಇರ್ತಾರೆ. ಇಲ್ಲಿ ಒಂದು ಹುಡುಗಿ ಇದ್ಲು, ಅವಳ ಹೆಸರು ಕಿಮಿಸೋ ಅಂತ. ಅವಳು ಇಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ಲು, ಈಗ ಕೆಲಸ ಬಿಟ್ಟು ಹೋಗ್ತಿದ್ದಾರೆ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ, ನಮ್ಗಂತೂ ಫುಲ್ ಬೇಜಾರಾಗ್ತಿದೆ ಅಂತೆಲ್ಲ ಹಾಡ್ ಹೇಳ್ತಾ ಇರ್ತಾರೆ. ಇಲ್ಲಿ ಕಿಮಿಜಾ ಅವಳಿಗೋಸ್ಕರ ಒಂದು ಅವಾರ್ಡ್ ನ ತಗೊಬಂದು ಕೊಡ್ತಾ ಇರ್ತಾಳೆ. ನೀವು 9 years ವರ್ಗೂ ಇಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡಿದೀರಾ, ನೀವು ನಮ್ಗೆ ಎಷ್ಟೊಂದೆಲ್ಲ ತಿಳಿಸ್ಕೊಟ್ಟಿದ್ದೀರಾ, ಎಷ್ಟೊಂದೆಲ್ಲ ಹೇಳ್ಕೊಂಡ್ ಕೊಟ್ಟಿದ್ದೀರಾ, ನೀವು ಹೇಳ್ಕೊಟ್ಟಿರೋ ಪಾಠನ ನಾವು ಯಾವತ್ತೂ ಮರೆಯೋದಿಲ್ಲ, ಇದು ನಿಮ್ ಕಡೆಯಿಂದ ಒಂದ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಒಂದ್ ಬಾಕ್ಸ್ ನ ಕೊಡ್ತಾ ಇರ್ತಾಳೆ. ಆಗ ಸೆಕ್ರೆಟರಿ ಕಿಮ್ಮು ಸ್ಟಾಪ್ ಮಾಡ್ತಾ ಹೇಳ್ತಾ ಇರ್ತಾಳೆ, ನಾನು ಕೆಲಸ ಬಿಟ್ಟು ಹೋಗ್ತಿಲ್ಲ, ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಅವರೆಲ್ಲ ಫುಲ್ ಶಾಕ್ ಅಲ್ಲಿ ಕುಂದಾಡ್ತಿರ್ತಾರೆ, ನಿಜವಾಗ್ಲೂ ನೀವು ಕೆಲಸ ಬಿಟ್ಟು ಹೋಗ್ತಿಲ್ವಾ, ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿಲ್ವಾ ಅಂತ. ಅವರಂತೂ ಫುಲ್ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿ ಒಬ್ರು ಎಂಪ್ಲಾಯ್ ಹೇಳ್ತಿದ್ದಾರೆ, ನಿಜ ನನ್ಗಂತೂ ಈ ವಿಷಯನ ಕೇಳಿ ಫುಲ್ ಖುಷಿ ಆಯ್ತು, ನೀವು ಹೋದ್ಮೇಲೆ ಮಿಸ್ಟರ್ ಲೀನ ಯಾರು ಎಲ್ಲ ಟೇಕ್ ಕೇರ್ ಮಾಡ್ತಾರೆ, ಅವ್ರನ್ನ ಯಾರು ನೋಡ್ಕೋತಾರೆ ಅಂತ ನಾವಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ವಿ, ಈಗ ನೀವು ನಮ್ನೆಲ್ಲ ಬಿಟ್ಟು ಹೋಗ್ತಿಲ್ಲ ಅಂತ ಕೇಳಿ ನನ್ಗಂತೂ ಫುಲ್ ಖುಷಿ ಆಗ್ತಿದೆ, ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲಾರು ಖುಷಿಯಾಗಿ ಕುಂದಾಡ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕೆ ನಾನು ಕೆಲಸ ಬಿಡ್ತೀನಿ ಅಂದಿದ್ದಕ್ಕೆ ನಿಮ್ಗೆ ಫುಲ್ ಡಿಸ್ಟರ್ಬ್ ಆಗಿರ್ಬೇಕು, ನಾನು ಕೆಲಸ ಬಿಡ್ತೀನಿ ಅಂದಿದ್ದು ನಿಮ್ಗೆ ಬೇಜಾರ್ ಮಾಡಿರ್ಬೇಕು, ನನ್ನಿಂದ ನೀವು ಇಷ್ಟೊಂದೆಲ್ಲ ಕಷ್ಟಪಟ್ರಿ ಹಾಗೆ ಹೀಗೆ ಅಂತ ಅವಳು ಸಾರಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾರೆ, ಇದನ್ನೆಲ್ಲ ಬಿಡಿ, ನೀವು ಪ್ರಾಮಿಸ್ ಮಾಡಿ ಯಾವತ್ತೂ ಕೆಲಸ ಬಿಟ್ಟು ಹೋಗಲ್ಲ ಅಂತ. ಅದಕ್ಕೆ ಅದೇ ಟೈಮಿಗೆ ಎಲ್ಲಾ ಎಂಪ್ಲಾಯೀಸ್ ಗಳು ಅವ್ರ ಫಿಂಗರ್ ನ ತಗೊಂಡು ಪ್ರಾಮಿಸ್ ಮಾಡಿ ಅಂತ ಮುಂದೆ ಬರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಕೂಡ ಪ್ರಾಮಿಸ್ ಮಾಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಕಿಮಿಜಾ ಅವ್ರ ಜಾಗದಲ್ಲಿ ಹೋಗಿ ಕೂತ್ಕೋತಾ ಇರ್ತಾರೆ. ಆಗ ಕಿಮಿಜಾ ಹೇಳ್ತಿರ್ತಾಳೆ, ನೀವು ಕೆಲಸ ಬಿಡ್ತಿಲ್ಲ ಅನ್ನೋದು ನನ್ಗೆ ಫುಲ್ ಖುಷಿ ಆಗ್ತಿದೆ ಅಂತ ಅವಳು ಹೇಳ್ತಿರ್ತಾಳೆ. ಒಂದ್ ನಿಮಿಷ ಇರಿ, ಹಾಗಾದ್ರೆ ನನ್ ಪೋಸ್ಟ್ ಏನಾಗುತ್ತೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕನ್ಫ್ಯೂಸ್ ಅಲ್ಲಿ ಕೇಳ್ತಿರ್ತಾಳೆ, ಏನ್ ಹೇಳ್ತಿದ್ಯಾ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ನಾನು ನಿಮ್ ಜಾಗಕ್ಕಲ್ವಾ ಬಂದಿದ್ದು, ಇವಾಗ ನೀವು ಕೆಲಸ ಬಿಡ್ತಿಲ್ಲ ಅಂದ್ರೆ ನನ್ ಕೆಲ್ಸನ ನಾನು ಬಿಡ್ಬೇಕಾಗುತ್ತಾ ಅಂತ ಅವಳು ಫುಲ್ ಬೇಜಾರ್ ಮಾಡ್ತಾ. ಸೆಕ್ರೆಟರಿ ಕಿಮ್ ಕೂಡ ಫುಲ್ ಸೈಲೆಂಟ್ ಆಗ್ಬಿಡ್ತಾಳೆ. ಇದನ್ನ ನೋಡಿ ಕಿಮಿಜಾ ಇನ್ನ ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಸ್ಮೈಲ್ ಮಾಡ್ತಾ ಹೇಳ್ತಾ ಇರ್ತಾಳೆ, ಹಾಗೆಲ್ಲ ಏನೂ ಆಗೋದಿಲ್ಲ, ನಾನು ಕೆಲಸ ಬಿಡ್ತಾ ಇಲ್ದೇ ಇರೋದಕ್ಕೆ ಒಂದ್ ಕಾರಣ ಇನ್ನೊಂದಿದೆ, ಏನು ಅಂದ್ರೆ ನೀನು ನನ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೀಯಾ, ಅರ್ಧ ಬರ್ಡ್ ಅನ್ನು ನನ್ನಿಂದ ನೀನ್ ತಗೊಂಡಿರೋದಕ್ಕೆ ನನ್ನ ಲೈಫ್ ನ ನಾನು ಎಂಜಾಯ್ ಮಾಡೋದಕ್ಕೆ ಆಗ್ತಿರೋದು, ಈಗ ನಾವಿಬ್ರು ಟೀಮ್ ಆಗಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿ ಕಿಮಿಜಾ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಕಿಮಿಜಾ ಹೇಳ್ತಿರ್ತಾಳೆ, ನಾನು ಫುಲ್ ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು 100% ಎಫರ್ಟ್ ನ ಹಾಕ್ತೀನಿ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ ಪಾಂಗ್ ಕೂಡ ಬರ್ತಾರೆ. ತಗೊಳ್ಳಿ, ಇದು ಮೀಟಿಂಗ್ ಮ್ಯಾನ್ಯುಯಲ್ಸ್ ಅಂತ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾರೆ, ಮಿಸು ನಿಮ್ನ ನೋಡಿದ್ರೆ ನಂಗೆ ಫುಲ್ ಜಲಸ್ ಆಗುತ್ತೆ, ಯಾಕೆಂದ್ರೆ ನೀವು ಒಳ್ಳೆ ಕೆಲಸದಲ್ಲಿ ಇದ್ದೀರಾ, ನೀವ್ ನೋಡಕ್ಕೂ ಕೂಡ ತುಂಬಾ ಕ್ಯೂಟ್ ಆಗಿದ್ದೀರಾ, ಮತ್ತೆ ನಿಮ್ ಬಾಯ್ ಫ್ರೆಂಡ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅದು ಅಲ್ಲದೆ ನಿಮ್ ಜೊತೆ ಕೆಲಸ ಮಾಡೋರು ಕೂಡ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ಹಾಗೆ ಹೀಗೆ ಅಂತ ಅವಳು ಕಿಮಿಜಾ ಬಗ್ಗೆ ಹೇಳ್ತಾ ಇರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ಅದೆಲ್ಲ ಏನೂ ಇಲ್ಲ ಅಂತ. ಆಗ ಮಿಸ್ ಪಾಂಗ್ ಹೇಳ್ತಾರೆ, ಯಾಕಿಲ್ಲ, ನೀನು ಸೆಕ್ರೆಟರಿ ಕಿಮ್ ಅವ್ರ ಬಗ್ಗೆ ಆ ಹುಡುಗಿರು ಕೆಟ್ಟದಾಗ ಮಾತಾಡಿದಾಗ ನೀನು ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ದೆ ಹಾಗೆ ಹೇಗೆ
ಅಂತ ಅವಳು ಹೇಳ್ತಾ ಇರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ನಾನೆಲ್ಲಿ ಮಿಸ್ ಪಾಂಗ್, ನೀವಲ್ವಾ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದು ಅಂತ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇವತ್ ಸಂಜೆ ನೀವಿಬ್ರು ಏನಾದ್ರು ಫ್ರೀ ಇದ್ದೀರಾ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ಇವತ್ ಸಂಜೆನಾ, ಯಾಕೆ ಅಂತ. ಆಗ ಅವಳು ಹೇಳ್ತಾಳೆ, ನಿಮ್ಮಿಬ್ರನ್ನ ನಾನು ಡಿನ್ನರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಹಾ ನಾನಂತೂ ಫುಲ್ ಫ್ರೀ ಇದ್ದೀನಿ ಅಂತ. ಆಗ ಮಿಸ್ ಪಾಂಗ್ ಕೂಡ ಹೇಳ್ತಾಳೆ, ನಾನು ಕೂಡ ಫುಲ್ ಫ್ರೀ ಇದ್ದೀನಿ, ಇವತ್ತು ಡಿನ್ನರ್ಗೆ ಎಲ್ಲೋಗೋಣ ಹಾಗೆ ಹೀಗೆ ಅಂತ ಅವರು ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಹೆದರ್ಕೊಬಿಟ್ಟಿರ್ತಾನೆ. ಅವನು ಏನು ಹೇಳ್ದಲ್ಲ ಅಲ್ಲಿಂದ ಒಳಗಡೆ ಹೊಟ್ಟೋಗ್ಬಿಡ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಹೀರೋಗೆ ಅಂತ ಸೂಪ್ ಮಾಡ್ಕೊಂಡು ಹೀರೋ ಕ್ಯಾಬಿನ್ಗೆ ತಗೊಂಡ್ ಹೋಗ್ತಾ ಇರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ ಕೋಪದಲ್ಲಿರೋ ತರ ಆಕ್ಟ್ ಮಾಡ್ತಾ ಇರ್ತಾಳೆ. ಇಲ್ಲಿ ಹೀರೋ ಫುಲ್ ಟೆನ್ಷನ್ ಅಲ್ಲಿ ಕೂತ್ಕೊಂಡು, ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೋಸ್ಕರ ಸೂಪ್ ಮಾಡ್ಕೊಂಡ್ ಬಂದಿರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೇಳ್ತಿರ್ತಾಳೆ, ನಾನು ಬೆಳಗ್ಗೆ ಎದ್ದು ಸೂಪ್ ಮಾಡ್ತಾ ಇದ್ದೆ ನಮ್ ಡ್ಯಾಡಿಗೋಸ್ಕರ, ಅವಾಗ ನಿಮ್ಗೂ ಸೇರಿಸಿ ಮಾಡಿದೀನಿ, ಎದೊಳಿ ಸೂಪ್ ಕುಡೀರಿ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಥ್ಯಾಂಕ್ ಯು ಸೋ ಮಚ್ ಅಂತ. ಅದು ಅಲ್ಲದೆ ನಿಮ್ ಡ್ಯಾಡಿ ಇವಾಗ ಹುಷಾರಾಗಿದ್ದಾರ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅವರು ಕೂಡ ಫುಲ್ ಹ್ಯಾಂಗ್ ಓವರ್ ಅಲ್ಲಿ ಇದಾರೆ, ಹೇಗೆ ನೀವ್ ಇವಾಗ ಹ್ಯಾಂಗ್ ಓವರ್ ಅಲ್ಲಿ ಇದೀರೋ ಅದೇ ತರಾನೇ ಅಂತ. ಅವಳು ಫುಲ್ ಕೋಲ್ಡ್ ಲುಕ್ ನ ಕೊಡ್ತಾ ಇರ್ತಾಳೆ. ಇಲ್ಲಿ ಹೀರೋ ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಅವನ್ಗೆ ಫುಲ್ ಸ್ಟಾರ್ಟ್ ಮಾಡ್ತಾನೆ, ನಾನಂತೂ ಫುಲ್ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೆ, ಇವಾಗ ನನ್ಗೆ ಗೊತ್ತಾಯ್ತು ಎಲ್ಲಾ ಮನುಷ್ಯರು ಕೂಡ ತಪ್ಪು ಮಾಡ್ತಾರೆ, ಇದೆಲ್ಲ ನಾರ್ಮಲ್ ಅಂತ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಫುಲ್ ಕೋಪದಲ್ಲಿ ಹೇಳ್ತಿರ್ತಾಳೆ, ಇಷ್ಟೊಂದು ಕುಡಿಯೋದಾ, ಇಷ್ಟೊಂದು ಕುಡ್ದಿದ್ದೀರಾ, ನಿಮ್ಗೆ 2 days ಇಂದ ಅದು ಹ್ಯಾಂಗ್ ಓವರ್ ಹಾಗೆ ಇದೆ, ಅಷ್ಟು ಕುಡಿಯೋ ಅವಶ್ಯಕತೆ ಏನಿತ್ತು, ನೀವು ಮರ್ತೋಗ್ಬಿಟ್ಟಿದ್ದೀರಾ ನೀವು CEO ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಫಸ್ಟ್ ಇದನ್ನ ಬಿಡು, ನಾನು CEO ಆಗೋಕ್ಕಿಂತ ಮುಂಚೆ ನಿನ್ ಹಸ್ಬೆಂಡ್ ಆಗೋನು ಅಂತ ಹೇಳ್ತಾ ಇರ್ತಾರೆ. ನಾನು ಹೇಗೆ ನಿಮ್ಮ ಅಪ್ಪನ ಮಾತನ್ನ ಹಾಗೆ ನಿಲ್ಸಕ್ಕಾಗುತ್ತೆ, ಅದಕ್ಕೆ ನಾನು ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಡ್ದು ಕುಡಿಬೇಕಾಯ್ತು ಅಂತ ಹೇಳ್ತಾ ಇರ್ತಾನೆ. ಅದು ಅಲ್ದಲೆ ನನ್ನಲ್ಲೂ ವೀಕ್ನೆಸ್ ಇದೆ, ಆ ವೀಕ್ ಪಾಯಿಂಟ್ ನ ನಿನ್ಗೆ ತೋರಿಸ್ಬೇಕು ಅಂತ ನಾನು ಹೀಗ್ ಮಾಡಿದ್ದು ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ಫುಲ್ ಖುಷಿಯಲ್ಲಿ ಕೇಳ್ತಿರ್ತಾಳೆ, ಆಯ್ತು ಅದು ಸರಿ, ನೀವು ಮತ್ತೆ ಡ್ಯಾಡು ಅಷ್ಟೊತ್ತು ಏನ್ ಮಾತಾಡ್ತಿದ್ರಿ ಅಂತ. ಅವನು ಸ್ಮೈಲ್ ಮಾಡ್ತಾ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಇದೊಂದು ದೊಡ್ಡ ಸೀಕ್ರೆಟ್ ಅಂತ. ಅವಳು ಸ್ಮೈಲ್ ಮಾಡ್ತಿದ್ದು ಹಾಗೆ ನಿಂತೋಗ್ಬಿಡುತ್ತೆ, ಏನು ಸೀಕ್ರೆಟಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಹೀರೋನ ಕೇಳ್ತಾ ಇರ್ತಾರೆ, ಏನು ನೀನು ಸೆಕ್ರೆಟರಿ ಕಿಮ್ಗೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಹಾ ಮಾಡು, ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ, ನಿನ್ನ ಹತ್ರ ಅಂತೂ ಫುಲ್ ದುಡ್ಡಿದೆ, ನೀನ್ ಹೇಗ್ ಬೇಕೋ ಹಾಗೆ ಮಾಡ್ಬೋದು. ಅವ್ರ ಡ್ಯಾಡಿ ಹೇಳಿತರ ಸ್ವಲ್ಪ ರಿಚ್ ಆಗಿ ಫುಲ್ ಗ್ರ್ಯಾಂಡ್ ಆಗಿ ಅವಳಿಗೆ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅವನು ಐಡಿಯಾಗಳನ್ನ ಕೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾರೆ, ಒಂದ್ ಕೆಲಸ ಮಾಡು, ಫುಲ್ ರೆಸ್ಟೋರೆಂಟ್ ನೇ ಬುಕ್ ಮಾಡ್ಕೊ, ಅವಳಿಗೋಸ್ಕರ ಫ್ಯಾನ್ಸಿ ಮತ್ತೆ ತುಂಬಾ ಕಾಸ್ಟ್ಲಿ ವೈನ್ ನ ತಗೋಬಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಇದನ್ನ ಆಲ್ರೆಡಿ ಮಾಡಿದೀನಿ ಅಂತ. ಹೌದಾ ಅಂತ ಕೇಳಿದಾಗ ಅವನು ಪಾಸ್ಟಲ್ಲಿ ಅವಳಿಗೋಸ್ಕರ ಒಂದು ರೆಸ್ಟೋರೆಂಟ್ ಬುಕ್ ಮಾಡಿ ವೈನ್ ನ ಆರ್ಡರ್ ಮಾಡಿದ್ನ ನೆನ್ಪಿಸ್ಕೊತಾ ಇರ್ತಾನೆ. ಆಗ ಹೀರೋ ಫ್ರೆಂಡ್ ಹೇಳ್ತಾನೆ, ಸರಿ ಆಯ್ತು ಬಿಡು, ಲ್ಯಾಂಡ್ ಫುಲ್ ಬುಕ್ ಮಾಡ್ಕೊ, ಅವಳಿಗೋಸ್ಕರ ಅಲ್ಲಿ ಎಲ್ಲಾನು ಕರ್ಕೊಂಡೋಗು, ಅವಳಿಗೋಸ್ಕರ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ಅದನ್ನು ಕೂಡ ಮಾಡಿದೀನಿ, ಅದು ಕೂಡ ಫ್ಲಾಪ್ ಅಂತ ಹೇಳ್ತಾ ಇರ್ತಾನೆ. ಆಗ ಪಾಸ್ಟ್ ಅಲ್ಲಿ ಸೆಕ್ರೆಟರಿ ಕಿಮ್ ನ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಕರ್ಕೊಂಡು ಹೋಗಿದ್ದನ್ನೆಲ್ಲ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಸರಿ ಆಯ್ತು ಇರು, ನಾನು ಏನಾದ್ರೂ ಒಳ್ಳೆ ಪ್ಲಾನ್ ನ ಯೋಚನೆ ಮಾಡ್ತೀನಿ ಅಂತ. ಆಗ ಹೀರೋ ಫ್ರೆಂಡಿಗೆ ಒಂದು ಐಡಿಯಾ ಬರುತ್ತೆ, ನೀನು ಎಲ್ಲಾ ತರ ಲಕ್ಸುರಿಯಸ್ ಆಗಿ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ಯಾ, ಒಂದ್ ಕೆಲಸ ಮಾಡು, ಈಗ ಸಿಂಪಲ್ ಆಗಿ ಯಾವ್ದಾದ್ರು ಒಂದ್ ಜಾಗದಲ್ಲಿ ಅವಳಿಗೆ ಪಟ್ಟಂತ ಪ್ರಪೋಸ್ ಮಾಡ್ಬಿಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ನೆನ್ಸ್ಕೊತಾ ಇರ್ತಾನೆ. ಸೆಕ್ರೆಟರಿ ಕಿಮ್ ಮನೆ ಹತ್ರ ಯಾವಾಗ್ಲೂ ಹೀರೋ ಅವಳಿಗೆ ಯಾವಾಗ್ಲೂ ಪ್ರಪೋಸ್ ಮಾಡಿರೋದ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾನೆ. ಇವಾಗ ಇನ್ನ ಅವ್ರ ಮನೆಯಲ್ಲಿ ಪ್ರಪೋಸ್ ಮಾಡಿದ್ನು ಕೂಡ ನೆನ್ಪಿಸ್ಕೊತಾ ಇರ್ತಾನೆ. ನಾನು ನಿನ್ನ ಹಸ್ಬೆಂಡ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ನೀನು ನನ್ನ ಮದ್ವೆ ಆಗ್ತೀಯ ಅಂತೆಲ್ಲ ಕೇಳಿದ್ದು ಅವನು ಎಲ್ಲ ನೆನ್ಪಿಸ್ಕೊಂಡು ಹೀರೋ ಫ್ರೆಂಡಿಗೆ ಹೇಳ್ತಿರ್ತಾನೆ, ನಾನು ಇದನ್ನು ಕೂಡ ಆಲ್ರೆಡಿ ಮಾಡಿದೀನಿ, ಇದು ಯಾವ್ದು ನನ್ಗೆ ಯೂಸ್ ಆಗಿಲ್ಲ ಅಂತ ಅವನು ಹೇಳ್ತಾನೆ. ಹೀರೋ ಫ್ರೆಂಡ್ ಹೀರೋಗೆ ಫುಲ್ ರೇಗಿಸ್ತಾ ಇರ್ತಾನೆ, ನೀನು ಎಲ್ಲಾ ತರನು ಟ್ರೈ ಮಾಡ್ಬಿಡಿದ್ಯಾ, ಅದಕ್ಕೆ ನಿನ್ನ ಕಿಮಿಸೋ ಅವರು ಬುಲ್ಡೋಸರ್ ಅಂತ ಕರೆಯೋದು ಅಂತ ಹೇಳ್ಬಿಟ್ಟು ಅವನು ಫುಲ್ ಜೋರಾಗಿ ನಗ್ತಾ ಇರ್ತಾನೆ. ಇಲ್ಲಿ ಹೀರೋಗೆ ಫುಲ್ ಕೋಪ ಬಂದ್ಬಿಡುತ್ತೆ, ನೀನು ಹೀಗೆ ಆಡ್ತಿದ್ರೆ ನಿನ್ ಕೆಲಸ ಕೂಡ ನೀನು ಕಳ್ಕೋತೀಯ ಅಂತ. ಅದಕ್ಕೆ ಸಾರಿ ನಾನು ಸ್ವಲ್ಪ ಫ್ಲೋ ಅಲ್ಲಿ ಹಾಗೆ ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅವನು ನಕ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾನೆ. ಆಗ ಹೀರೋ ಹೇಳ್ತಿರ್ತಾನೆ, ನೀನು ನಿನ್ ಹೆಂಡತಿಗೆ ಯಾವ ತರ ಪ್ರಪೋಸ್ ಮಾಡ್ದೆ ಅಂತ. ಈಗ ಅವನು ಸ್ವಲ್ಪ ಸ್ಯಾಡ್ ಆಗಿ ಅವ್ನ ಪ್ರಪೋಸ್ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ರಿಯಲ್ ಆಗಿ ತುಂಬಾ ಸೀರಿಯಸ್ ಆಗಿದ್ದೆ, ಅದಕ್ಕೆ ನಾನು ಅವಳಿಗೆ ತುಂಬಾ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿದೆ, ನಿಂಗ್ ಗೊತ್ತಾ ನಾನು ಪ್ಯಾರಿಸ್ ಟವರ್ ಮುಂದೆ ಪ್ರಪೋಸ್ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಹೀರೋ ಹೇಳ್ತಾನೆ, ಇದ್ಯಾವ ರೊಮ್ಯಾಂಟಿಕ್, ಅದು ಕಂಬಿ ಮತ್ತೆ ರಾಡಲ್ ಮಾಡಿರೋದು, ಅದ್ರಲ್ಲೇನ್ ರೊಮ್ಯಾಂಟಿಕ್ ಇದೆ ಅಂತ ಅವನು ಕೇಳ್ತಾ ಇರ್ತಾನೆ. ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ನಿನ್ಗೇನ್ ಗೊತ್ತಾ, ಅದು ಟಾಪ್ 10 ರೊಮ್ಯಾಂಟಿಕ್ ಪ್ಲೇಸಸ್ ಅಲ್ಲಿ ಅದು ಕೂಡ ಬರುತ್ತೆ. ಆಲ್ಮೋಸ್ಟ್ ಎಲ್ಲಾ ಬಾಯ್ ಫ್ರೆಂಡ್ಗಳು ಅವ್ರ ಗರ್ಲ್ ಫ್ರೆಂಡಿಗೆ ಪ್ರಪೋಸ್ ಮಾಡಕ್ಕೆ ಇದೇ ಪ್ಲೇಸ್ ನೇ ಹುಡ್ಕೋದು, ಇದು ತುಂಬಾ ರೊಮ್ಯಾಂಟಿಕ್ ಪ್ಲೇಸ್ ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾನೆ. ಅದು ಇಲ್ದಲೆ ನನ್ನ ಹೆಂಡತಿಗೆ ನಾನು ಅಲ್ಲಿ ನಿಂತ್ಕೊಂಡು ಮಂಡಿ ಊರಿ ಅವಳಿಗೆ ರಿಂಗ್ ತೋರಿಸಿ ನನ್ನ ಮದ್ವೆ ಆಗ್ತೀಯಾ ಅಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳ್ದೆ ಅಷ್ಟೇ, ಅದಕ್ಕೆ ಅವಳು ಒಪ್ಕೊಬಿಟ್ಲು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಹೇಗೆ ಇದ್ರು ಅವಳು ನಿನ್ನ ಬಿಟ್ಬಿಟ್ಟು ನಿನ್ ಜೊತೆ ಡಿವೋರ್ಸ್ ತಗೊಂಡು ಹೊರಟೋದ್ಲಲ್ವಾ ಅಂತ ಅವನು ಹೇಳ್ತಾ ಇರ್ತಾನೆ. ಆಗ
ಹೀರೋ ಫ್ರೆಂಡ್ ಹೇಳ್ತಾನೆ, ನಿನ್ಗೆ ಏನ್ ಖುಷಿ ಸಿಗುತ್ತೆ, ಗಾಯನ ಕೆರೆದು ನೋವು ಮಾಡೋದಕ್ಕೆ ನಿಂಗೇನು ಅನ್ಸೋದಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ಪ್ರಪೋಸ್ ತುಂಬಾ ಚೆನ್ನಾಗಿರ್ಬೇಕು, ಯಾಕೆ ಅಂದ್ರೆ ನಾವು ಅದನ್ನ ಪ್ರತಿ ಸತಿ ಮಾಡೋದಿಲ್ಲ, ಮಾಡೋದೇ ಒಂದ್ಸತಿ, ಅದು ತುಂಬಾ ಮೆಮೊರೇಬಲ್ ಆಗಿರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಈಗ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗಂತೂ ಇವಾಗ ನನ್ನ ಹೆಂಡತಿ ತುಂಬಾ ನೆನ್ಪಾಗ್ತಾ ಇದ್ದಾಳೆ ಅಂತ ಅವನು ಫುಲ್ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಯಾವ ತರ ಪ್ರಪೋಸ್ ಮಾಡೋದು ಅಂತ ಫುಲ್ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ನಾನು ಪ್ಯಾರಿಸ್ ಅಲ್ಲಿ ಏನಾದ್ರು ಪ್ರಪೋಸ್ ಮಾಡಿದ್ರೆ ನನ್ನ ಫ್ರೆಂಡ್ ಪ್ರಪೋಸ್ ಮಾಡಿರೋದನ್ನ ನಾನು ಕಾಪಿ ಮಾಡ್ದಂಗ ಆಗುತ್ತೆ, ಇದು ಚೆನ್ನಾಗಿರೋದಿಲ್ಲ, ನಾನು ಯಾವ್ದಾದ್ರು ಮೆಮೊರೇಬಲ್ ಆಗಿರೋ ತರ ಪ್ರಪೋಸ್ ಮಾಡ್ಬೇಕು ಅಂತ ಅವನು ಫುಲ್ ಪ್ಲಾನ್ ಮಾಡ್ತಾ ಇರ್ತಾನೆ. ಅವನು ಎಲ್ಲಾ ಜಾಗಗಳನ್ನೂ ಯೋಚನೆ ಮಾಡಿ ಅದ್ ಬೇಡ ಇದ್ ಬೇಡ ಅದ್ ಬೇಡ ಇದ್ ಬೇಡ ಅಂತ ಅನ್ಕೋತಾ ಇರ್ತಾನೆ. ಲಾಸ್ಟ್ ಅಲ್ಲಿ ಅವನು ಲಾಸ್ ವೇಗಸ್ ನ ಚೂಸ್ ಮಾಡ್ತಾನೆ. ಅದು ಕೂಡ ನಂತರನೇ ಜಬರ್ದಸ್ತ್ ಆಗಿದೆ, ಅಲ್ಲೇ ಪ್ರಪೋಸ್ ಮಾಡ್ಬೇಕು ಅಂತ ಅವನು ಪ್ಲಾನ್ ಮಾಡ್ತಾನೆ. ಈಗ ಅವನು ಫೋನ್ ಅಲ್ಲಿ ಅಲ್ಲಿಗೆ ಹೋಗೋದಿಕ್ಕೆ ಅಂತ ಪ್ಲೇಸ್ ಗಳನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತಾನೆ. ನಾವು ಎಂಜಾಯ್ ಮಾಡೋದಕ್ಕೆ ಅಟ್ಲೀಸ್ಟ್ 1 ವೀಕ್ ಆದ್ರೂ ಬೇಕು ಅನ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹೀರೋ ಆಲ್ರೆಡಿ ಹೋಟೆಲ್ಸ್ ನೆಲ್ಲ ಬುಕ್ ಮಾಡ್ತಾ ಇರ್ತಾನೆ. ಆಚೆ ನೋಡಿದ್ರೆ ಸೆಕ್ರೆಟರಿ ಕಿಮ್ಮು ವರ್ಕ್ ಮಾಡ್ತಿರ್ತಾರೆ. ಹೀರೋ ಇವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಯಾಂಗ್ ನ ತೋರಿಸ್ತಾನೆ. ಅಲ್ಲಿ ಮಿಸ್ ಪಾಂಗು ಜೆರಾಕ್ಸ್ ಕಾಪಿಗಳನ್ನೆಲ್ಲ ತಗೋತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಯಾಂಗ್ ಮತ್ತೆ ಮಿಸ್ ಪಾಂಗು ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾರೆ. ಅವಳು ಕಣ್ಣು ನೋಡಿತಿರ್ತಾಳೆ. ಇದನ್ನೆಲ್ಲ ಮಿಸ್ಟರ್ ಜೋ ನೋಡ್ತಾ ಇರ್ತಾರೆ. ಇವನು ಅವ್ನ್ ಕೆಲಸ ಮಾಡೋದಕ್ಕೆ ಅಂತ ತಿರ್ಕೋಬಿಡ್ತಾನೆ. ಈಗ ಕಂಪ್ಯೂಟರ್ ಅಲ್ಲಿ ಐ ಲವ್ ಯು ಅಂತ ಟೈಪ್ ಮಾಡ್ಬಿಟ್ಟು ಪ್ರಿಂಟ್ ಔಟ್ ಗೆ ಕೊಡ್ತಾನೆ. ಅದನ್ನ ಮಿಸ್ ಪಾಂಗು ಅಲ್ಲಿ ನೋಡ್ಬಿಟ್ಟು ಅವಳು ಫುಲ್ ನನ್ಗಂತೂ ಫುಲ್ ಶೆಕೆ ಆಗ್ತದೆ, ಇಲ್ಲಿ ಸಖತ್ ಬಿಸಿಲಿದೆ, ಇಲ್ಲಿ ಗಾಳಿನೇ ಬಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅವಳು ಇಲ್ಲಿಂದ ಆಚೆಗೆ ಹೋಗ್ತಾಳೆ. ಆಗ ಮಿಸ್ಟರ್ ಯಾಂಗ್ ಕೂಡ ನನ್ಗೆ ನಮ್ಮ ಮಮ್ಮಿ ಕಾಲ್ ಬರ್ತಿದೆ ಅಲ್ಲ, ಹೇಳಿ ಮಮ್ಮಿ ಅಂತ ಹೇಳ್ಬಿಟ್ಟು ಅವನು ಫೋನ್ ಅಲ್ಲಿ ಸುಮ್ನೆ ಮಾತಾಡ್ಕೊಂಡು ಆಚೆ ಹೋಗ್ತಾರೆ. ಇವರಿಬ್ರು ಆಚೆ ಹೋದ್ಮೇಲೆ ಮಿಸ್ಟರ್ ಜೋ ಎದ್ ನಿಂತ್ಕೊಂಡು ಹೇಳ್ತಾರೆ, ಇವ್ರಿಗೆ ಏನ್ ಅನ್ಸುತ್ತೆ, ನಮ್ಗೇನು ಗೊತ್ತಾಗೋದೇ ಇಲ್ಲ, ನಮ್ಗೇನು ತಿಳುವಳಿಕೆನೇ ಇಲ್ಲ ಅಂತ ಏನಾದ್ರು ಅನ್ಸುತ್ತಾ ಅಂತ ಕೇಳ್ತಾ ಇರ್ತಾರೆ. ಆಗ ಮಿಸ್ ಯಾಂಗ್ ಓಕೆ ಹೇಳ್ತಾರೆ, ನಾವು ಒಂದ್ ಕೆಲ್ಸ ಮಾಡೋಣ, ನಮಗೂ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅನ್ನೋ ತರ ನಾವು ನಾಟಕ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಒಂದು ಹೊಸ ಇಂಟರ್ನ್ ಬಂದಿರ್ತಾನೆ. ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾ ಇರ್ತಾರೆ. ಆಗ ಅಲ್ಲಿ ಒಬ್ಬ ಎಂಪ್ಲಾಯಿ ಹೇಳ್ತಾನೆ, ಇವರಿಬ್ರು ಡೇಟ್ ಮಾಡ್ತಿದ್ದಾರೆ, ಇವ್ರಿಗೆ ನಮ್ಗೆ ಗೊತ್ತಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಆ ಹುಡ್ಗ ಹೇಳ್ತಾನೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವ್ರಿಬ್ರು ಡೇಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ, ನಿನ್ ಕಣ್ಮುಂದೆನೆ ಎಲ್ಲ ನಡೀತಿದೆ, ಫಸ್ಟ್ ನಾವು ನಮ್ ಜಾಗದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಹೇಳಿಲ್ಲ ಅಂದ್ರೆ ನಾವ್ ಎಲ್ಲಾ ವಿಷಯನೂ ತಿಳ್ಕೊಬಹುದು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಮಿಸ್ಟರ್ ಜೋ ಮಿಸ್ಟರ್ ಪಾಪುಲರ್ ನ ಕೇಳ್ತಾರೆ, ನಿಮ್ಗೆ ಬೇರೆಯವ್ರ ವಿಷಯದಲ್ಲಿ ಮತ್ತೆ ಗಾಸಿಪ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಲ್ವಾ ಅಂತ. ಅದಕ್ಕೆ ಇನ್ನೊಬ್ಬ ಎಂಪ್ಲಾಯಿ ಕೇಳ್ತಾನೆ, ನೀವು ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂತ. ಅದಕ್ಕೆ ಅವನು ನಾನು ಆಲ್ರೆಡಿ ಒಂದ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಕಿಮಿಜಾ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಮಿಸ್ಟರ್ ಪಾಪುಲರ್ ನೇ ನೋಡ್ತಾ ಇರ್ತಾಳೆ. ಅವಳಂತೂ ಅವಳ ಬಗ್ಗೆನೇ ಹೇಳ್ಬೋದೇನೋ ಅಂತ ಫುಲ್ ಖುಷಿ ಪಡ್ತಿರ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ರಿಲೇಶನ್ಶಿಪ್ ಅಲ್ಲಿ ಇರೋದು ಕೆಲ್ಸದ ಜೊತೆ, ಅದನ್ ಬಿಟ್ರೆ ನಂಗೆ ಬೇರೆ ಯಾವ ರಿಲೇಶನ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಇದರಿಂದ ಕಿಮಿಜಾಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಅವಳು ಫುಲ್ ಅಪ್ಸೆಟ್ ಆಗಿ ಅಲ್ಲಿಂದ ಹೆದ್ದೊಟ್ಟೋಗ್ಬಿಡ್ತಾಳೆ. ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಕಿಮಿಜಾನ ತೋರಿಸ್ತಾರೆ. ಇವಳು ಬಂದಿದ ತಕ್ಷಣ ಒಂದ್ ಫೈಲ್ ನ ಕೊಟ್ಬಿಟ್ಟು, ತಗೊಳ್ಳಿ, ಇದು ಲೀಗಲ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್, ಇದನ್ನೆಲ್ಲ ಚೆಕ್ ಮಾಡಿದೀನಿ, ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದನ್ನ ತಗೊಂಡು ಸೆಕ್ರೆಟರಿ ಕಿಮ್ಮು ಹೀರೋ ಕ್ಯಾಬಿನ್ ಗೆ ಅಂತ ಹೋಗ್ತಾ ಇರ್ತಾಳೆ. ಇಲ್ಲಿ ಕಿಮಿಜಾ ಫುಲ್ ಬೇಜಾರಲ್ಲಿ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು, ತಗೊಳ್ಳಿ, ಇದು ಲೀಗಲ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್, ಮತ್ತೆ ಇದು ನೆಕ್ಸ್ಟ್ ವೀಕ್ ನಿಮ್ದು ಶೆಡ್ಯೂಲ್ ಅಂತ ಕೊಡ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ನೆಕ್ಸ್ಟ್ ವೀಕ್ ನನ್ಗೆ ಏನೇನ್ ಇದೆಯೋ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ಕನ್ಫ್ಯೂಸ್ ಆಗಿ ಕೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಾವು ನೆಕ್ಸ್ಟ್ ವೀಕ್ ಹಾಲಿಡೇಸ್ ಅಂತ ಲಾಸ್ ವೇಗಸ್ಗೆ ಹೋಗ್ತಾ ಇದೀವಿ, ನಾನು ನೀನು ಇಬ್ರೆ, ಬೇರೆ ಯಾರು ಇಲ್ಲ, ನಾವು ಫುಲ್ ಎಂಜಾಯ್ ಮಾಡೋಣ, ಬೆಳಗ್ಗೆ ಎಲ್ಲ ಎಲ್ಲಾದ್ರೂ ಟ್ರಿಪ್ಪಿಗೆ ಅಂತ ಹೋಗೋಣ, ನೈಟ್ ಹೊತ್ತು ಲಾಂಗ್ ಡ್ರೈವ್ ಹೋಗೋಣ, ಆಮೇಲೆ ಒಳ್ಳೆ ಲಂಚ್ ಮಾಡೋಣ, ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ಮು ಫುಲ್ ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ, ಇಲ್ಲ, ಯಾವ್ದನ್ನು ನಾನು ಕ್ಯಾನ್ಸಲ್ ಮಾಡೋದಿಲ್ಲ, ನಾವು ಎಲ್ಲಿಗೂ ಹೋಗ್ತಿಲ್ಲ, ಯಾವ ಟ್ರಿಪ್ಪಿಗೂ ಹೋಗ್ತಾ ಇಲ್ಲ, ನೀವು ಆಲ್ರೆಡಿ ಶೆಡ್ಯೂಲ್ ಇಂದ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀರಾ, ನೀವು ಎಲ್ಲಾನು ಕಂಪ್ಲೀಟ್ ಮಾಡ್ಬೇಕು, ನೀವು ಮರ್ತೋಗಿದ್ದೀರಾ ನೀವು CEO ಅಂತ, ನಾವು ಯಾವಾಗ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಎಲ್ಲರಿಗೂ ಗೊತ್ತಾದಾಗಿಂದ ಎಲ್ಲಾರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ನೀವು ಈ ತರ ಎಲ್ಲ ಮಾಡೋದು ಸರಿ ಇರಲ್ಲ, ಹಾಗೆ ಹೀಗೆ ಅಂತ ಅವಳು ಫುಲ್ ಕೋಪದಲ್ಲಿ ಜಗಳ ಆಡ್ತಾ ಇರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಏನು ಮಾತಾಡಕ್ ಬಿಡದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವಾಗ ನಿಮ್ಗೆ ಯಾವ್ದು ಶೆಡ್ಯೂಲ್ ಇಲ್ಲ, ನೀವು ಫುಲ್ ಫ್ರೀ ಇದ್ದೀರಾ, ಅದಕ್ಕೆ ನಾನು ಇವಾಗ ಕಿಮ್ಜಿಯಾ ಜೊತೆ ಡ್ರಿಂಕ್ಸ್ಗೆ ಮತ್ತೆ ಲಂಚ್ಗೆ ಹೋಗ್ತೀನಿ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ನನ್ ಜೊತೆ ಹಾಲಿಡೇ ಟ್ರಿಪ್ಪಿಗೆ ಬರಕ್ಕಾಗಲ್ಲ, ಆದ್ರೆ ಕಿಮ್ಜಿಯಾ ಜೊತೆ ಡ್ರಿಂಕ್ಸ್ ಮತ್ತೆ ಡಿನ್ನರ್ಗೆ ಹೋಗಕ್ಕಾಗುತ್ತಾ, ಹಾಗೆ ಹೇಗೆ ಅಂತ ಅವನು ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ಮತ್ತೆ ಅದು ತುಂಬಾ ಡಿಫ್ರೆನ್ಸ್ ಇದೆ ನೋಡಿ, ನೀವೇನ್ ಹೇಳಿದ್ರಿ ಅನ್ನೋದನ್ನ ನಾನು ಮರ್ತೋಗ್ಬಿಡ್ತೀನಿ, ನಾನು ಕೇಳಿಸ್ಕೊಂಡೇ ಇಲ್ಲ ಅನ್ನೋ ತರ ಪ್ರಿಟೆಂಡ್ ಮಾಡ್ತೀನಿ, ಸರಿ ಆಯ್ತು ಇವಾಗ ನಾನು ಹೋಗ್ತೀನಿ, ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋ ಇಲ್ಲಿ ಫುಲ್ ಬೇಜಾರಲ್ಲಿ ಕೋಪದಲ್ಲಿ ಹೇಳ್ತಿರ್ತಾನೆ, ನಾನು ಏನ್ ಮಾಡಕ್ಕಾಗುತ್ತೆ, ಎಲ್ಲ ಅವಳು ಹೇಳ್ದಂಗೆ ನಡಿಬೇಕು, ಈ ಸಿಚುವೇಶನ್
ಸಿಚುವೇಶನ್ ಅಲ್ಲಿ ನಾನು ಸುಮ್ನೆ ಸೈಲೆಂಟ್ ಆಗೋದೇ ಒಳ್ಳೇದು, ಹಾಗೆ ಹೀಗೆ ಅಂತ ಅವನು ಕೂಡ ಮಾತಾಡ್ಕೊತಾ ಇರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೋದ್ಮೇಲೆ ಹೀರೋ ಹೇಳ್ತಿರ್ತಾನೆ, ಇವಳು ಲಾಸ್ ವೇಗಸ್ಗೆ ಇವಾಗ್ಲೂ ಬಿಡಲ್ಲ, ಇದು ಕೂಡ ನನ್ನ ಪ್ರಪೋಸಲ್ ರಿಜೆಕ್ಟ್ ಆಯ್ತು ಅನ್ಸುತ್ತೆ, ನಾನು ಇವಳಿಗೆ ಮತ್ತೆ ತಿರ್ಗಾ ಎಲ್ಲಾ ಪ್ಲಾನ್ ಮಾಡಿ ಪ್ರಪೋಸ್ ಮಾಡ್ಬೇಕಾ ಅಂತ ಅವನು ಜೋರಾಗಿ ಉಸಿರಾಡ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್, ಕಿಮಿಜಾ ಮತ್ತೆ ಮಿಸ್ ಪಾಂಗ್ ನ ತೋರಿಸ್ತಾರೆ. 3 ಜನ ಇವಾಗ ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಾನು ಇನ್ನ ಚೆನ್ನಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಆಗ ಮಿಸ್ ಪಾಂಗ್ ಹೇಳ್ತಾಳೆ, ಇದಕ್ಕಿಂತ ಚೆನ್ನಾಗಿರೋ ಜಾಗ ಬೇರೆ ಯಾವ್ದು ಇಲ್ಲ, ನಮ್ಗಂತೂ ಇದು ಟ್ರೀಟ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಬ್ರು ಸ್ಮೈಲ್ ಮಾಡ್ತಿರ್ತಾರೆ. ಆಗ ಮಿಸ್ ಪಾಂಗ್ ಮತ್ತೆ ಕಿಮಿಜಾ, ನಾವು ತುಂಬಾ ದಿನದಿಂದ ಕೇಳ್ಬೇಕು ಅನ್ಕೊಂಡಿದ್ದೆ, ನೀವ್ ಇಬ್ರಲ್ಲಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಮಿಸ್ಟರ್ ಲೀ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರಿಬ್ರು ನೋಡು ಮಿಸ್ಟರ್ ಲೀ ಅಂತ ಹೇಳಿದ್ರು ಅಂತ ಅವರು ಜೋರಾಗಿ ನಗ್ತಾ ಇರ್ತಾರೆ. ಈಗ ಕಿಮಿಜಾ ಕೇಳ್ತಾಳೆ, ನಿಮ್ ಇಬ್ರಲ್ಲಿ ಫಸ್ಟ್ ಕೈ ಹಿಡ್ಕೊಂಡಿದ್ಯಾರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ದೆ ಮಿಮಿಕ್ರಿ ಮಾಡ್ಕೊಂಡು ಮಿಸ್ಟರ್ ಲೀ ಅಂತ ಹೇಳ್ತಾ ಇರ್ತಾರೆ. ಹಾಗಂತ ಹೇಳ್ಬಿಟ್ಟು ಅವ್ರಿಬ್ರ ಜೋರಾಗಿ ನಗ್ತಾ ಇರ್ತಾರೆ. ಈಗ ಮಿಸ್ ಪಾಂಗ್ ಕೇಳ್ತಾರೆ, ಫಸ್ಟ್ ಕಿಸ್ ಮಾಡಿದ್ಯಾರು ಅಂತ. ಕಿಮಿಜಾ ಸೆಕ್ರೆಟರಿ ಕಿಮ್ ಅವ್ರ ಮಿಮಿಕ್ರಿ ಮಾಡ್ತಾ ಮಿಸ್ಟರ್ ಲೀ ಅಂತ ಹೇಳ್ತಾ ಇರ್ತಾಳೆ. ಆಗ ಅವರಿಬ್ರು ಅದನ್ನ ಕೇಳಿಸ್ಕೊಂಡು ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಗೆ ಫುಲ್ ಕೋಪ ಬಂದ್ಬಿಡಿರುತ್ತೆ. ಸಾಕು ಮಾಡಿ ಅಂತ ಅವಳು ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ, ಸಾರಿ ನಾವು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ವಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಡ್ರಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸೆಕ್ರೆಟರಿ ಕಿಮ್ ಮಿಸ್ ಪಾಂಗ್ ನ ಕೇಳ್ತಾರೆ, ಸೂಪರ್ ಹೀರೋ ಜೊತೆ ನಿಮ್ ರಿಲೇಶನ್ಶಿಪ್ ಹೇಗ್ ನಡೀತಿದೆ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾವು ಡ್ರಿಂಕ್ಸ್ ಮಾಡಕ್ ಮುಂಚೆನೆ ಎಲ್ಲಾನು ಹೇಳ್ಬಿಡ್ತೀನಿ, ನಿಮ್ ಗೊತ್ತಾ ನಾವಿಬ್ರು ಕೈ ಕೂಡ ಇಟ್ಕೊಂಡಿದೀವಿ, ಕಿಸ್ ಕೂಡ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು, ಆಮೇಲೆ ಏನಾಯ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಇಷ್ಟೊಂದು ಡೀಟೇಲ್ ಆಗಿ ಕೇಳಲಿಲ್ಲ, ಜಸ್ಟ್ ಹೇಗಿತ್ತು ಅಂತ ಕೇಳ್ದೆ, ಹೌದಾ ಜಾಸ್ತಿ ಹೇಳ್ಬಿಟ್ಟು. ಮಿಸ್ ಪಾಂಗು ಫುಲ್ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕೂಡ ಸ್ಮೈಲ್ ಮಾಡಿ ಸೆಕ್ರೆಟರಿ ಕಿಮ್ ಕಿಮಿಜಾನ ಕೇಳ್ತಾ ಇರ್ತಾರೆ, ನಿನ್ಗೆ ಯಾರ ಮೇಲಾದ್ರೂ ಕ್ರಶ್ ಇದೆಯಾ ಅಂತ. ಅದಕ್ಕೆ ಕಿಮಿಜಾ ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ, ಹೌದು ನನ್ಗೂ ಒಬ್ರು ಮೇಲೆ ಕ್ರಶ್ ಆಗಿದೆ, ಆದ್ರೆ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಬರಕ್ಕೆ ಇಷ್ಟ ಇಲ್ವಂತೆ ಅಂತ ಹೇಳ್ತಾ ಇರ್ತಾಳೆ. ರಿಲೇಶನ್ಶಿಪ್ ಅಂತೆ ಹಾಗೆ ಹೇಗೆ ಅಂತ ಅವಳು ಫುಲ್ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾರೆ, ಕೆಲ್ಸ ಬಿಟ್ಟು ನಿನ್ ಮೇಲೆ ಇಂಟ್ರೆಸ್ಟ್ ಬರೋ ತರ ನೀನು ಟ್ರೈ ಮಾಡ್ತಾನೆ ಇರು, ಯಾವ್ದೇ ಕಾರಣಕ್ಕೂ ನೀನು ಅವ್ರನ್ನ ಬಿಟ್ಕೊಂಡ್ ಕೊಡ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಸೆಕ್ರೆಟರಿ ಕಿಮ್ ನ ಕೂಡ ಕೇಳ್ತಿರ್ತಾಳೆ, ನಾನು ಈ ತರ ಮಾಡ್ಬೋದಾ ಅಂತ. ಅದಕ್ಕೆ ಮಿಸ್ ಪಾಂಗ್ ಮತ್ತೆ ಸೆಕ್ರೆಟರಿ ಕಿಮ್ ಹೂ ಅಂತ ತಲೆ ಅಲ್ಲಾಡ್ಸಿರ್ತಾರೆ. ಈಗ ಮಿಸ್ ಪಾಂಗ್ 3 ಜನ ಗ್ಲಾಸಿಗೂ ಡ್ರಿಂಕ್ಸ್ ಹಾಕಿ ಸೆಕ್ರೆಟರಿ ಕಿಮ್ ಅವ್ರದ್ದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಗೋಸ್ಕರ, ಕಿಮಿಜಾ ನಿನ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ಲಿ ಅಂತ, ಮತ್ತೆ ನಂದು ಕೂಡ ಚೆನ್ನಾಗಿ ನಡೀತಿದೆ ಆ ರಿಲೇಷನ್ಗೆ ಅಂತ ಹೇಳ್ಬಿಟ್ಟು 3 ಜನನು ಚೆಸ್ ಮಾಡಿ ಡ್ರಿಂಕ್ಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಗೂಗಲ್ ಅಲ್ಲಿ ಮ್ಯಾರೇಜ್ ಪ್ರಪೋಸಲ್ ಅಂತ ಟೈಪ್ ಮಾಡ್ಬಿಟ್ಟು ಅದ್ರ ವಿಡಿಯೋಸ್ ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಆಗ ಅದ್ರಲ್ಲಿ ಇರೋದೆಲ್ಲ ನೋಡ್ಬಿಟ್ಟು ಇದೆಷ್ಟು ಚೈಲ್ಡಿಶ್ ಅದು ಇದು ಅಂತ ಎಲ್ಲದಕ್ಕೂ ಒಂದೊಂದು ಕಮೆಂಟ್ ಮಾಡ್ತಾ ಇರ್ತಾರೆ. ನಾನಂತೂ ಈ ತರ ಎಲ್ಲ ಮಾಡೋದಿಲ್ಲ, ಅಲ್ಲ ಒಂದೇ ದೊಡ್ಡ ಪೇಪರ್ ಅಲ್ಲಿ ಫುಲ್ ಬರೀಬೋದಿತ್ತಲ್ಲ, ಇವನ್ಯಾಕೆ ಪೇಜ್ ನ ಟರ್ನ್ ಮಾಡಿ ಬರೀತಿದ್ರೆ, ಇಷ್ಟರಲ್ಲಿ ಎಷ್ಟು ಪೇಪರ್ ವೇಸ್ಟ್ ಆಗುತ್ತೆ, ಮತ್ತೆ ಇಷ್ಟೊಂದೆಲ್ಲ ಲೈಟ್ನಿಂಗ್, ಇಷ್ಟೊಂದೆಲ್ಲ ಕ್ಯಾಂಡಲ್, ಫಸ್ಟೇ ಇಲ್ಲಿ ಇಷ್ಟೊಂದು ಬಿಸಿಲಿದೆ, ಇದನ್ನೆಲ್ಲ ಮಾಡೋದ್ರಿಂದ ಇನ್ನ ಶೆಕೆ ಜಾಸ್ತಿ ಆಗುತ್ತೆ, ಈ ತರ ಅಂತೂ ನಾನ್ ಮಾಡಲ್ಲ ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಗ ಅವನ್ಗೆ ನೆನ್ಪಾಗುತ್ತೆ, ಏನಾಯ್ತು ಕಿಮಿಸು ಇಷ್ಟೊತ್ತಾದ್ರೂ ಯಾಕೆ ಕಾಲ್ ಮಾಡಿಲ್ಲ ಅಂತ ಕಿಮಿಸೋಗೆ ಕಾಲ್ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್, ಕಿಮಿಜಾ, ಮಿಸ್ ಪಾಂಗ್ ನ ತೋರಿಸ್ತಾರೆ. 3 ಜನನು ಫುಲ್ ಓವರ್ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಎದ್ದೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕಾಲ್ ಬರುತ್ತೆ. ಈಗ ಮಿಸ್ ಪಾಂಗ್ ಮತ್ತೆ ಕಿಮಿಜಾ ಫೋನ್ ಪಿಕ್ ಮಾಡ್ತಾರೆ. ಆಗ ಹೀರೋ ಮಿಸೋ ಫೋನಿಗೆ ಅಲ್ವಾ ಕಾಲ್ ಮಾಡಿರೋದು ಅಂತ. ಅದಕ್ಕೆ ಹೌದು ಮೀಸೋ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ, ನಾನು ಕಿಮಿಜಾ ಅಂತ ಅವಳು ಕೂಡ ಕಿರ್ಚ್ಕೋತಾ ಇರ್ತಾಳೆ. ನೀವು ಮೀಸೋನ ಯಾವಾಗ ಪಿಕ್ ಮಾಡೋದಕ್ಕೆ ಬರ್ತಿದ್ದಾರೆ, ಅವರು ತುಂಬಾ ಡ್ರಂಕ್ ಆಗಿದ್ದಾರೆ, ಅವರು ಜಾಸ್ತಿ ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅವರಿಬ್ರು ಕೂಡ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಫೋನ್ ಅಲ್ಲಿ ಕಿರ್ಚ್ಕೋತಾ ಇರ್ತಾರೆ. ಹಾ ಹೌದು ಕಿಮಿಸೋ ಫುಲ್ ಡ್ರಿಂಕ್ ಮಾಡಿದ್ದಾರೆ, ಅವರು ಜಾಸ್ತಿ ಡ್ರಂಕ್ ಆಗಿದ್ದಾರೆ ಹಾಗೆ ಹೀಗೆ ಅಂತ ಜೋರಾಗಿ ಕಿರ್ತಾ ಇರ್ತಿರ್ತಾರೆ. ಇದನ್ನ ಕೇಳಿ ಹೀರೋ ಫುಲ್ ಶಾಕ್ ಆಗ್ಬಿಡ್ತಾರೆ. ಈಗ ಸೆಕ್ರೆಟರಿ ಕಿಮ್ ಕೂಡ ವಾಶ್ರೂಮ್ ಇಂದ ಆಚೆ ಬರ್ತಾರೆ. ಅವ್ರ 3 ಜನನು ಚೆನ್ನಾಗಿ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ ಫುಲ್ ಚಿಕ್ಕ ಹುಡುಗಿ ತರ ಮಿಸ್ಟರ್ ಲೀ ಅಂತ ಕೂಗಾಡ್ತಾ ಇರ್ತಾರೆ. ಮಿಸ್ ಪಾಂಗ್ ಕೇಳ್ತಿರ್ತಾರೆ, ಇವರು ರಿಯಲ್ ಆಗಿ ಬಂದಿದಾರ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ನಾನು ಹೇಳಿಲ್ವಾ ಮಿಸ್ಟರ್ ಲೀ ನನ್ನ ತುಂಬಾ ಇಷ್ಟ ಪಡ್ತಾರೆ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಅವಳ ಪಕ್ಕದಲ್ಲಿ ಕುಂಡಿಸ್ಕೊಂಡು ಸ್ವೀಟು ಹಾಗೆ ಹೀಗೆ ಅಂತ ಅವನ್ನ ಮುದ್ ಮಾಡ್ತಾ ಇರ್ತಾಳೆ. ಆಗ ಅವರಿಬ್ರು ಹೇಳ್ತಾ ಇರ್ತಾರೆ, ಮಿಸ್ಟರ್ ಲೀ ಇವಾಗ ನೀವು ಸೆಕ್ರೆಟರಿ ಕಿಮ್ ಅವ್ರ ಲವರು, ನಮ್ ಬಾಸ್ ಅಲ್ವಾ ಅಂತ. ಅದಕ್ಕೆ ಅವನು ಹೌದು ಹಾಗೆ ಅನ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಹಾಗಾದ್ರೆ ನಾವ್ ಇವಾಗ ನಿಮ್ನ ಯಂಗ್ ಜೋನ್ ಅಂತ ಕರಿತೀವಿ ಅನ್ಬಿಟ್ಟು ಅವರು ಜೋರಾಗಿ ಯಂಗ್ ಜೋನ್ ಅಂತ ಕರೀತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಹೀರೋಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಅವನು ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಈಗ ನೀವ್ ಹೇಳಿ ಯಂಗ್ ಜೂನ್ ಅವರೇ, ನಿಮ್ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳಿ ಅಂತ ಪಾಂಗು ಕೇಳ್ತಾ ಇರ್ತಾರೆ. ಅದಕ್ಕೆ ನಮ್ ಹೀರೋ ಹೇಳ್ತಾನೆ, ಅವಳು ತುಂಬಾ ಕ್ಯೂಟು ಮತ್ತೆ ತುಂಬಾ ಸಾಫ್ಟ್, ನನ್ಗೆ ಅವಳು ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಫುಲ್ ಸ್ಮೈಲ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಹೀರೋ ಸೆಕ್ರೆಟರಿ ಕಿಮ್ ನ ಹೇಳ್ತಾ ಇರ್ತಾರೆ, ಮಿಸ್
ಸೊ ನೀನ್ ಇದನ್ನೆಲ್ಲ ನಿಲ್ಸಕ್ಕಾಗತ್ತಾ, ನಾವ್ ಇಲ್ಲಿಂದ ಹೊರಡೋಣ ಅಂತ. ಅದಕ್ಕೆ ಮಿಸ್ ಪಾಂಗಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಏ ಹುಡ್ಗ, ನೀನ್ ಏನ್ ಮಾತಾಡ್ತಾ ಇದೀಯ? ನಿನಗೆ ನಾವಿಲ್ಲ ಟೈಮ್ ಪಾಸ್ ಮಾಡ್ತಿದೀವಿ, ನಾವ್ ಯಾವಾಗ್ಲೂ ಕುತ್ಕೊಂಡು ಹಿಂಗೆ ಡ್ರಿಂಕ್ಸ್ ಮಾಡ್ತಿದೀವಿ ಅಂತ ನಿಂಗೆ ಅನ್ಸುತ್ತಾ? ಒಂದ್ ನಿಮಿಷ ಇರು ಕಿಮಿಜ, ಇವ್ರನ್ನ ಎಲ್ಲೂ ಕಳ್ಸೋದ್ ಬೇಡ, ಒಂದ್ ಕೆಲಸ ಮಾಡು, ಅವ್ರ ಪರ್ಸ್ನ ಎತ್ಕೊಬಿಡೋಣ ಅಂತ ಅನ್ಬಿಟ್ಟು ಪರ್ಸು ವಾಚ್ ಎಲ್ಲಾನು ಕಿತ್ತಿಟ್ಕೊಬಿಡ್ತಾರೆ. ಈಗ ನೀನು ಮನೆಗೆ ಹೋಗಂಗಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಿರ್ತಾರೆ, ಇದ್ರ ಬಗ್ಗೆ ನೀನೇನಾದ್ರೂ ಹೇಳ್ತೀಯ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಫುಲ್ಲು ಜೋರಾಗಿ ನಕ್ಕಿ ಹೇಳ್ತಾ ಇರ್ತಾಳೆ, ಇದೆಷ್ಟು ಕಾಮಿಡಿ ಆಗಿದೆ ಹಾಗೆ ಹೀಗೆ ಅಂತ. ಆಗ ಮಿಸ್ ಪಾಂಗು ಕೇಳ್ತಿರ್ತಾಳೆ, ನೀನು ಅವ್ರಿಗೆ ಯಾವ ತರ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಕಿಮಿಜಾ ಕೂಡ ಹೇಳ್ತಾ ಇರ್ತಾಳೆ, ನನ್ಗೂ ಗೊತ್ತಾಗ್ಬೇಕು ರಿಚ್ ಆಗಿರೋರು ಯಾವ ತರ ಪ್ರಪೋಸ್ ಮಾಡ್ತಾರೆ ಅಂತ. ಅದಕ್ಕೆ ಮಿಸ್ ಪಾಂಗು ಹೇಳ್ತಿರ್ತಾಳೆ, ಒಂದ್ ಕೆಲ್ಸ ಮಾಡು, ನೀನು ಪ್ರೈವೇಟ್ ಜೆಟ್ ನ ಬುಕ್ ಮಾಡ್ಕೊಬಿಡು, ಅಲ್ಲಿ ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿ ಅಲ್ಲಿ ಎಲ್ಲಾರ ಮುಂದೆನೂ ಪ್ರಪೋಸ್ ಮಾಡು ಅಂತ ಹೇಳ್ಬಿಟ್ಟವಳು ನಗ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಈ ವಿಷಯ ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ. ಆಗ ಕಿಮಿಜಾ ಹೇಳ್ತಾಳೆ, ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಯಾವ್ದಾದ್ರು ಲ್ಯಾಂಡ್ ನ ಬುಕ್ ಮಾಡ್ಕೊಂಡು ಅಲ್ಲಿ ನೀವಿಬ್ರ ಟೈಮ್ ಪಾಸ್ ಮಾಡಿ, ಆಗ ನೀವು ಅವ್ರಿಗೆ ಪ್ರಪೋಸ್ ಮಾಡ್ಬೋದು ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಇದು ಕೂಡ ಇವ್ರಿಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಾ ಇರ್ತಾನೆ. ಆಗ ಮಿಸ್ ಪಾಂಗ್ ಮತ್ತೆ ಕಿಮಿಜಾ ಸೆಕ್ರೆಟರಿ ಕಿಮ್ ಕಡೆ ನೋಡ್ತಾರೆ. ಅವಳು ಜೋರಾಗಿ ನಗ್ತಾ ಹೇಳ್ತಾ ಇರ್ತಾಳೆ, ಇದರಿಂದ ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ, ಬೇರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳು ಸೈಲೆಂಟ್ ಆಗ್ಬಿಡ್ತಾಳೆ. ಇದರಿಂದ ಹೀರೋಗೆ ಸ್ವಲ್ಪ ಬೇಜಾರಾಗುತ್ತೆ. ಸೀನ್ ಶಿಫ್ಟ್ ಆಗಿ ಹೀರೋ ಸೆಕ್ರೆಟರಿ ಕಿಮ್ ನ ಕರ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾರೆ, ನೀನು ಇಷ್ಟೊಂದು ಕುಡಿಯೋದು ಏನಿತ್ತು, ಎಷ್ಟೋ ದಿನ ಆದ್ಮೇಲೆ ಇವತ್ತು ಕುಡ್ದಿದ್ಯಾ ಅನ್ಸುತ್ತೆ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ಹಾ ನಾನು ತುಂಬಾ ದಿನ ಆದ್ಮೇಲೆ, ಅದು ಅಲ್ದರೆ ನನ್ನ ಲೈಫಲ್ಲಿ ಇವತ್ತೇ ಫಸ್ಟ್ ಟೈಮ್ ಇಷ್ಟೊಂದು ಜಾಸ್ತಿ ಕುಡ್ದಿರೋದು ಅಂತ ಹೇಳ್ಬಿಟ್ಟು ಅವಳು ಜೋರಾಗಿ ನಗ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೌದಾ ಯಾಕೆ ಅಂತ ಕೇಳ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಯಾಕೆಂದ್ರೆ ಇಷ್ಟು ದಿನ ನಾನು ನಿಮ್ ಜೊತೆ ಕೆಲಸ ಮಾಡ್ತಿದ್ದೆ, ನೀವು ಯಾವಾಗ ಬೇಕಾದ್ರೂ ನನ್ಗೆ ಕಾಲ್ ಮಾಡ್ಬೋದಾಯ್ತು, ಅದಕ್ಕೆ ನಾನು ಕುಡಿತಿರ್ಲಿಲ್ಲ, ಇವಾಗ ನೆನ್ಸ್ಕೊಂಡ್ರೆ ನನ್ಗೆ ನಿಮ್ ಮೇಲೆ ಫುಲ್ಲು ಕೋಪ ಬರ್ತಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೌದಾ ಕೋಪನ, ಯಾಕೆ ನನ್ ಮೇಲೆ ನಿನ್ಗೆ ಯಾಕೆ ಕೋಪ ಬರ್ತಿದೆ ಅಂತ ಅವನು ಕನ್ಫ್ಯೂಸ್ ಆಗಿ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾವು ಯಾವ್ದೇ ಪಾರ್ಟಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ನೀವು ಮಾತ್ರ ಡ್ರಿಂಕ್ಸ್ ಮಾಡ್ತಿದ್ರಿ, ನನ್ನ ಡ್ರಿಂಕ್ಸ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ, ಯಾಕೆಂದ್ರೆ ನಾನು ಕಾರ್ನ ಡ್ರೈವ್ ಮಾಡ್ಬೇಕಾಗಿತ್ತು, ನಿಜದೆಲ್ಲ ನೆನ್ಸ್ಕೊಂಡ್ರೆ ನಂಗೆ ಇವಾಗ ಬೇಜಾರಾಗುತ್ತೆ, ಕೋಪ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಫುಲ್ಲು ಕೇಳ್ತಿರ್ತಾನೆ, ನಿಜವಾಗ್ಲೂ ನಿನ್ಗೆ ನನ್ ಮೇಲೆ ಕೋಪ ಬಂದಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ಇಲ್ಲ ನಿಮ್ ಮೇಲೆ ನನ್ಗೆ ಜಾಸ್ತಿ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಐ ಲವ್ ಯು ಅಂತ ಕಿರ್ಚ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನನ್ ಕ್ಯೂಟ್ ಫೇಸ್ ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಜ ಹೇಳ್ಬೇಕು ಅಂದ್ರೆ ನೀವು ನನ್ನನ್ನು ಕರ್ಕೊಂಡು ಹೋಗಕ್ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು, ನಿಮ್ ಕ್ಯೂಟ್ ಫೇಸು, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಹಾಗೆ ಹೇಗೆ ಅಂತ ತುಂಬಾ ಹೊಗಳುತ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ ರೋಡಲ್ಲಿ ಹೋಗುವಾಗೆಲ್ಲ ನನ್ನ ಬಾಯ್ ಫ್ರೆಂಡೇ ಬೆಸ್ಟ್ ಅಂತ ಹೇಳ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಗೆ ಪಟ್ ಅಂತ ಎಚ್ಚರ ಆಗುತ್ತೆ. ಆಗ ಅವಳು ಎತ್ ಕೂತ್ಕೊಂಡಾಗ, ಅಪ್ಪ ನಂಗೆ ತಲೆ ಯಾಕೆ ಇಷ್ಟೊಂದು ನೋವ್ತಾ ಇದೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಅವಳು ರಾತ್ರಿ ಫುಲ್ಲು ಡ್ರಿಂಕ್ಸ್ ಮಾಡಿರೋದು ಅವಳಿಗೆ ನೆನಪಾಗುತ್ತೆ. ಆಗ ಅವಳು ಯೋಚನೆ ಮಾಡ್ತಿರ್ತಾಳೆ ರಾತ್ರಿ ಏನಾಯ್ತು ಅಂತ. ಆಗ ಅವಳು ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆದಿರೋದ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ. ಅಲ್ಲಿಗೆ ಮಿಸ್ಟರ್ ಲೀ ಬಂದಿದ್ದು, ಇವಳು ಅವ್ರಿಗೆ ಹೊಡಿತಾ ಇದ್ದಿದ್ದು ಮತ್ತೆ ಸ್ವೀಟು ಅಂತ ಹೇಳ್ತಿದ್ದು, ರೋಡಲ್ಲಿ ಹೋಗ್ಬೇಕಾದ್ರೆ ಅವಳು ಕನ್ವಿನ್ಸ್ ಮಾಡಿದ್ದು ಮತ್ತೆ ಅವಳು ಅವ್ರ ಮೇಲೆ ಕೋಪ ತೋರಿಸಿದ್ದೆಲ್ಲ ಅವಳಿಗೆ ನೆನಪಾಗಿ, ಅಯ್ಯೋ ನಾನು ಏನ್ ಮಾಡ್ಬಿಟ್ಟೆ ಅಂತ ಅವಳೆ ತಲೆ ಚಿಚ್ಕೋತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಬೇಜಾರಲ್ಲಿ ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ ಪಾಂಗ್ ಮತ್ತೆ ಕಿಮಿಜಾ ಕೂಡ ಬರ್ತಾರೆ. ಇಲ್ಲಿ ಅವ್ರಿಬ್ರು ಬಂದಿದ್ನ ನೋಡಿ ಸೆಕ್ರೆಟರಿ ಕಿಮ್ಮು ಹೇಳ್ತಾ ಇರ್ತಾಳೆ, ಬಂದ್ರ ನೀವು ಹುಷಾರಾಗಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರಿಬ್ರು ಹೇಳ್ತಾರೆ, ಇಲ್ಲಿವರೆಗಂತೂ ನಾವು ಹುಷಾರಾಗಿದ್ವಿ, ಇನ್ಮೇಲೆ ಏನಾಗುತ್ತೋ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಕನ್ಫ್ಯೂಸ್ ಆಗಿ ಕೇಳ್ತಾಳೆ, ಯಾಕೆ ಏನಾಯ್ತು ಅಂತ. ಆಗ ಅವ್ರಿಬ್ರು ಹೇಳ್ತಾರೆ, ಯಾಕೆ ನಿಮ್ಗೆ ಏನು ನೆನಪಿಲ್ವಾ, ನಾವು ಮಿಸ್ಟರ್ ಲೀನ ತುಂಬಾ ಕಾಡ್ಸಿದೀವಿ, ಅವ್ರಿಗೆ ತುಂಬಾ ಟಾರ್ಚರ್ ಕೊಟ್ಟಿದೀವಿ, ನಾನು ಅವ್ರಿಗೆ ಟಾರ್ಚರ್ ಕೊಡ್ತಾ ಅವ್ರ ಪರ್ಸ್ನ ಎತ್ತಿಟ್ಕೊಂಡಿದೀನಿ ಅಂತ ಕಿಮಿಜಾ ತೋರಿಸ್ತಿರ್ತಾಳೆ. ಆಗ ಮಿಸ್ ಪಾಂಗ್ ಕೂಡ ಹೇಳ್ತಾಳೆ, ನಾನು ಅದೇ ತರಾನೇ ಮಾಡಿ ಅವ್ರ ವಾಚ್ ನ ಕಿತ್ತಿಟ್ಕೊಬಿಟ್ಟಿದೀನಿ, ಈಗ ಮಿಸ್ಟರ್ ಲೀ ನಮ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರ, ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ ಅವರು ಫುಲ್ ಭಯ ಪಟ್ಕೊಬಿಟ್ಟಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಕಿಮಿಜಾ ಮಿಸ್ ಪಾಂಗ್ ನ ತೋರಿಸ್ತಾರೆ. ಇವರಿಬ್ರು ಹೀರೋ ಹತ್ರ ಕಿತ್ಕೊಂಡಿರೋ ವಸ್ತುಗಳನ್ನೆಲ್ಲ ಅವ್ರ ಕೈಲಿ ಕೊಟ್ಬಿಟ್ಟು, ಸಾರಿ ಸರ್ ನನ್ನ ಕ್ಷಮಿಸ್ಬಿಡಿ ಯಾಕೆ ಹೀಗೆ ಅಂತ ತುಂಬಾ ಹೊತ್ತು ಕೇಳ್ಕೊತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ಸರಿ ಆಯ್ತು ನೀವು ಹೊರಡಿ, ನಾನು ಕೂಡ ನೆನೆ ನಿಮ್ ಜೊತೆ ಎಂಜಾಯ್ ಮಾಡಿದೆ, ಮತ್ತೆ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೀರೋ ಫುಲ್ ಕೋಲ್ಡ್ ಲುಕ್ಕಲ್ಲಿ ಹೇಳ್ತಾ ಇರ್ತಾನೆ. ಇದು ಮತ್ತೆ ಯಾವತ್ತೂ ರಿಪೀಟ್ ಆಗ್ಬಾರ್ದು, ಈಗ ಸೆಕ್ರೆಟರಿ ಕಿಮ್ ನ ಒಳಗಡೆ ಕಳಿಸಿ ಅಂತ ಅವ್ರಿಬ್ರನ್ನ ಆಚೆ ಕಳಿಸ್ಬಿಡ್ತಾರೆ. ಇವರಿಬ್ರು ಫುಲ್ ಭಯದಲ್ಲಿ ಆಚೆಗೆ ನಡ್ಕೊಂಡ್ ಬಂದು ಹೇಳ್ತಾ ಇರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಏನಾಯ್ತು ಅವರು ಫುಲ್ ಕೋಪದಲ್ಲಿದ್ರ ಅಂತ. ಅದಕ್ಕೆ ಅವಳು, ಏನಿಲ್ಲ ನಿನ್ನ ಒಳಗಡೆ ಕರಿತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಅವಳು ಮೆತ್ತಗೆ ಬೆಕ್ ಬಂದಂಗೆ ಒಳಗಡೆ ಬರ್ತಾ ಇರ್ತಾಳೆ. ಇಲ್ಲಿ ಹೀರೋ ಸೋಫಾ ಮೇಲೆ ಕುತ್ಕೊಂಡಿರ್ತಾನೆ. ಅವಳು ಬಂದಿದ ತಕ್ಷಣ ಏನಾಯ್ತು ಅಂತ ಕೇಳ್ತಾಳೆ. ಫಸ್ಟ್ ಸೋಫಾ ಮೇಲೆ ಕುತ್ಕೋ ಅಂತ ಹೀರೋ ಹೇಳ್ತಾ ಇರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಹೀರೋ ಡ್ರಿಂಕ್ಸ್ ಮಾಡಿ ಬಂದಾಗ ಸೆಕ್ರೆಟರಿ ಕಿಮ್ಮಿಗೆ ಅವನು ಏನೇನ್ ಹೇಳಿದ್ನೋ ಅದನ್ನೇ ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋಗೆ
ಹೇಳ್ತಾ ಇರ್ತಾಳೆ, ನಾನು ತುಂಬಾ ಪರ್ಫೆಕ್ಟ್ ಆಗಿರೋದು ಸ್ವಲ್ಪ ನನಗೆ ಬರ್ಡನ್ ಅನ್ಸುತ್ತೆ, ಅದಕ್ಕೆ ನಾನು ಸ್ವಲ್ಪ ಫ್ರೀ ಆಗಿರೋಣ ಅಂತ ಈ ತರ ಮಾಡಿದೆ. ನಿಮ್ಗೂ ಗೊತ್ತಲ್ವಾ, ಯಾವಾಗ್ಲೂ ಪರ್ಫೆಕ್ಟ್ ಆಗಿರೋದು ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ, ಹಾಗೆ ಹೀಗೆ ಅಂತ ಅವಳು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾಳೆ. ರಿಯಾಕ್ಷನ್ ಲೆಸ್ ಸ್ಮೈಲ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಗೆ ಇನ್ನ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಹೀರೋ ಹೇಳ್ತಿರ್ತಾನೆ, ನೋಡು ನಿನ್ ಪೊಸಿಷನ್ಗೆ ಸ್ವಲ್ಪ ನೀನು ರೆಸ್ಪೆಕ್ಟ್ ಕೊಡು ಅಂತ. ಆಗ ಅವಳು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಹಾ ನಾನು ನಿಮ್ ಸೆಕ್ರೆಟರಿ, ಅದನ್ನ ಮರೆಯೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಾನೆ, ನಾನು ಅದ್ರ ಬಗ್ಗೆ ಎಲ್ಲ ಹೇಳಿದ್ದು, ನೀನು ನನ್ ಗರ್ಲ್ ಇಷ್ಟೊಂದೆಲ್ಲ ಡ್ರಿಂಕ್ಸ್ ಮಾಡಿದ್ರೆ ನಿನ್ ಹೆಲ್ತ್ ಹಾಳಾಗುತ್ತೆ, ನಿನ್ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡು, ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಹೇಳಿ, ಸರಿ ಇವಾಗ ಈ ಸೂಪ್ ಕುಡಿ, ನೆನೆ ನಾನು ಸೂಪ್ ಕುಡ್ದಾಗ ಇದು ನನ್ಗೆ ತುಂಬಾ ರಿಲೀಫ್ ಮಾಡ್ತು, ಅದಕ್ಕೆ ನಾನು ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸಿ ತಗೊಬಂದಿದ್ದೀನಿ. ಸೆಕ್ರೆಟರಿ ಕಿಮ್ಮು ಆ ಸೂಪ್ ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಹೀರೋ ಹೇಳ್ತಿರ್ತಾನೆ, ನೀನು ಡ್ರಿಂಕ್ಸ್ ಮಾಡಿದಾಗ ತುಂಬಾ ಕ್ಯೂಟ್ ಆಗಿ ಕಾಣಿಸಿರ್ತೀಯ, ಅದನ್ನೆಲ್ಲ ನನ್ಗೆ ಮರೆಯೋದಕ್ಕೆ ಇಷ್ಟನೇ ಇಲ್ಲ, ಅದು ಎಷ್ಟು ಮೆಮೊರೇಬಲ್ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೂಡ ಶಿಫ್ಟ್ ಆಗಿ ಮಿಸ್ಟರ್ ಪಾಪ್ಯುಲರ್ ಮತ್ತೆ ಕಿಮಿಜಾನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾಪ್ಯುಲರ್ ಅವ್ರಿಗೋಸ್ಕರ ಅವರು ಕಾಫಿ ಮಾಡ್ಕೋತಿರ್ತಾರೆ. ಇಲ್ಲಿ ಕಿಮಿಜಾ ಫುಲ್ ಟೆನ್ಷನ್ ಅಲ್ಲಿ ಮತ್ತೆ ಬೇಜಾರಲ್ಲಿ ಬರ್ತಾ ಇರ್ತಾಳೆ. ಅವಳು ಬಂದಿದ ತಕ್ಷಣ ನೀರ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮಿಸ್ಟರ್ ಪಾಪ್ಯುಲರ್ ಕೇಳ್ತಿರ್ತಾರೆ, ಯಾಕೆ ನಿನ್ಗೆ ಇನ್ನೂ ಹುಷಾರಾಗಿಲ್ವಾ, ನಿನ್ನೆ ನೈಟ್ ಜಾಸ್ತಿ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳು, ನಿಮ್ಗೆ ಗೊತ್ತಾಯ್ತು ನನ್ ಬಾಯಿಂದ ಸ್ಮೆಲ್ ಬರ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಅವನು ಹೇಳ್ತಾನೆ, ಯಾಕೆ ನಿನ್ಗೆ ಏನು ನೆನಪಿಲ್ವಾ, ನೀನಂತೂ ನನ್ನ ಮೊಬೈಲಲ್ಲಿ ವಿಡಿಯೋ ಕೂಡ ಮಾಡಿದ್ದೆ ಅಲ್ವಾ ಅಂತ. ಆಗ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ, ಏನು ಮೊಬೈಲಲ್ಲಿ ವಿಡಿಯೋ ಮಾಡಿದ್ನ, ಏನ್ ಮಾಡಿದ್ದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ. ಇಲ್ಲ ನಾನು ನೋಡ್ಬೇಕು ಅಂತ ಮೊಬೈಲ್ ಇಸ್ಕೊಂಡು ನೋಡ್ತಾ ಇರ್ತಾಳೆ. ನೆನ್ನೆ ನೈಟ್ ಮನೆಗೆ ಹೋದಾಗ ಮಿಸ್ಟರ್ ಪಾಪ್ಯುಲರ್ ಫೋನ್ ಇಸ್ಕೊಂಡು ಮಿಸ್ಟರ್ ಪಾಪ್ಯುಲರ್ಗೆ ಪ್ರಪೋಸ್ ಮಾಡ್ತಿರ್ತಾಳೆ. ಅದ್ರಲ್ಲಿ ಅವಳು ಏನ್ ಹೇಳಿರ್ತಾಳೆ ಅಂದ್ರೆ, ನೀವು ಕೆಲ್ಸನ ಬಿಟ್ಟು ಯಾರಾದ್ರೂ ಡೇಟ್ ಕೂಡ ಮಾಡಿ, ನಾನು ನಿಮ್ ಜೊತೆ ಡೇಟಿಗೆ ಬರಕ್ಕೆ ಪರ್ಫೆಕ್ಟ್ ಆಗಿದ್ದೀನಿ, ನಾನು ನಿಮ್ಮನ್ನ ಇಷ್ಟ ಪಡ್ತಿದ್ದೀನಿ, ನೀವೇನ್ ಹೇಳ್ತೀರಾ ಮಿಸ್ಟರ್ ಪಾಪ್ಯುಲರ್ ಅಂತ ಅವಳ ಕಡೆ ಫೋನ್ ತೋರಿಸಿದಾಗ, ನೀನು ಜಾಸ್ತಿ ಡ್ರಿಂಕ್ಸ್ ಮಾಡಿದ್ಯಾ, ಹೋಗ್ಲಿ ಬಿಡು ಅಂತ ಅವನು ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನೀವು ಹೂ ಅಂತ ಹೇಳಿದ್ರೆ ನನ್ನ ಹತ್ರ ಪ್ರೂಫ್ ಇರೋ ತರ ಆಗುತ್ತೆ, ಆಗ ನಾವಿಬ್ರು ಡೇಟ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅವಳು, ಅಯ್ಯೋ ನಾನು ಇದನ್ನೆಲ್ಲ ಏನೇನೋ ಹೇಳ್ಬಿಟ್ಟಿದೀನಿ ಅಂತ ಅವಳು ಫುಲ್ ಶೇಮ್ ಫೀಲ್ ಮಾಡ್ಕೋತಾ ಇರ್ತಾಳೆ. ಆಗ ಅವನು ಹೇಳ್ತಿರ್ತಾನೆ, ಪರವಾಗಿಲ್ಲ ಬಿಡು, ನೀನು ಜಾಸ್ತಿ ಡ್ರಿಂಕ್ಸ್ ಮಾಡಿದೆ, ಅದಕ್ಕೆ ನಿನ್ ಮೇಲೆ ನಿನ್ಗೆ ಕಂಟ್ರೋಲ್ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಅವಳು ಸೀರಿಯಸ್ ಆಗಿ ಹೇಳ್ತಾಳೆ, ನಾನು ಕಾಮಿಡಿ ಮಾಡ್ತಿರ್ಲಿಲ್ಲ, ನಾನು ನಿಜವಾಗ್ಲೂ ನಿಮ್ಮನ್ನ ಇಷ್ಟ ಪಡ್ತಿದ್ದೀನಿ, ನಾನು ಯಾವಾಗಿಂದ ನಿಮ್ನ ಇಷ್ಟ ಪಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಯಾವಾಗ ಅನ್ಸುತ್ತೆ ಮೋಸ್ಟ್ಲಿ ನೀವು ನನ್ಗೋಸ್ಕರ ಚೆರಿ ಟೊಮೆಟೊ ತಂದಾಗ, ಇಲ್ಲಾಂದ್ರೆ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನನ್ಗೋಸ್ಕರ ಸೇವ್ ಮಾಡ್ಕೊಟ್ಟಿದ್ಕೆ, ಇಲ್ಲಾಂದ್ರೆ ನೀವು ಅವತ್ತು ನಾವು ರೆಸ್ಟೋರೆಂಟ್ಗೆ ಹೋದಾಗ ಡಿಶ್ ಹೆಸರನ್ನ ಉಲ್ಟಾ ಪಲ್ಟಾ ಹೇಳಿ ನೀವೇ ಜೋರಾಗಿ ನಕ್ದಾಗ, ನಂಗೆ ಯಾವಾಗ ನಿಮ್ಮನ್ನ ಇಷ್ಟ ಪಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಆದ್ರೆ ನಿಜವಾಗ್ಲೂ ನಾನು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಅವಳು ಇಲ್ಲಿ ಪ್ರಪೋಸ್ ಮಾಡ್ತಿರ್ತಾಳೆ. ಆದ್ರೆ ಅವನು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮಿಸ್ಟರ್ ಪಾಪ್ಯುಲರ್ ಹೋದ್ಮೇಲೆ ಕಿಮಿಜಾ ಹೇಳ್ತಾ ಇರ್ತಾಳೆ, ಅವರು ಪರ್ಫೆಕ್ಟ್ ಆಗಿರೋದ್ರಿಂದ ನನ್ನ ಏನಾದ್ರೂ ರಿಜೆಕ್ಟ್ ಮಾಡ್ಬಿಡ್ತಾರ, ಇಲ್ಲ ನನ್ನ ಪ್ರಪೋಸಲ್ ನ ಒಪ್ಕೋತಾರ, ನಂಗಂತೂ ಖುಷಿ ಆಗ್ತಿದೆ, ಇನ್ಮೇಲೆ ನಾನು ಕೂಡ ಡೇಟ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಪಾಪ್ಯುಲರ್ ಮತ್ತೆ ಕಿಮಿಜಾನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾಪ್ಯುಲರ್ ಕಿಮಿಜಾಗೋಸ್ಕರ ಅಂತ ಕಾಫಿ ತಗೊಂಬಂದ. ಇಲ್ಲಿ ಮಿಸ್ಟರ್ ಪಾಪ್ಯುಲರ್ ಕಿಮಿಜಾಗೆ ಹೇಳ್ತಾ ಇರ್ತಾರೆ, ನಾನು ನಿನ್ನನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡಿದೀನಿ, ನೀನು ತುಂಬಾ ಒಳ್ಳೆ ಹುಡುಗಿ, ನಿನ್ನ ಹತ್ರ ಯಾರೇ ಏನೇ ಸೀಕ್ರೆಟ್ ಹೇಳಿದ್ರು ನೀನು ಯಾರಿಗೂ ಹೇಳೋದಿಲ್ಲ, ಆದ್ರೆ ನಾನು ನಿನ್ಗೆ ಪರ್ಫೆಕ್ಟ್ ಅಲ್ಲ, ನನ್ನ ಲೈಫಲ್ಲಿ ತುಂಬಾ ಗೋಲ್ ಇದೆ, ನನ್ನ ಲೈಫಲ್ಲಿ ನಾನು ಸಕ್ಸಸ್ ಆಗಿ ನಾನು ನನ್ನ ಮನೆ ಮಾಡ್ಬೇಕು, ಮತ್ತೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಹೇಗೆ ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡಿದೀನಿ, ನೀನು ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನಾನು ನಿನ್ಗೆ ಏನು ಕೂಡ ಕೊಡ್ಸಕ್ ಆಗೋದಿಲ್ಲ, ನೀನು ಯಾವ್ದೇ ಡಿನ್ನರ್ ಆಗ್ಲಿ ಏನೇ ಆಗ್ಲಿ ನೀನು ಯಾವಾಗ್ಲೂ ಕ್ಯಾರಮೆಲ್ ನ ಇಷ್ಟ ಪಡ್ತೀಯ, ಬಟ್ ನಾನ್ ನಿನ್ಗೆ ಅದನ್ನೆಲ್ಲ ಕೊಡ್ಸೋದಕ್ಕಾಗೋದಿಲ್ಲ, ನಿನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನಿನ್ಗೆ ಬರೀ ಕಾಫಿ ಮಾತ್ರ ಕೊಡ್ಸಕ್ ಆಗೋದು, ನಾನು ಆತರ ಎಲ್ಲ ನಿನ್ನ ಟ್ರೀಟ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಈ ರಿಲೇಶನ್ಶಿಪ್ಗೆ ಬರಕ್ಕೆ ಇಷ್ಟ ಪಡಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಕಿಮಿಜಾ ಹೇಳ್ತಿರ್ತಾಳೆ, ನನ್ಗೆ ಅದರಿಂದ ಏನು ಯೂಸ್ ಇಲ್ಲ, ನಾನೇ ದುಡಿತೀನಿ, ಅದ್ರಲ್ಲಿ ನಾವಿಬ್ರು ಹಾಯಾಗಿರ್ಬೋದು, ನಿನ್ನ ಅಮೌಂಟ್ ಅಲ್ಲಿ ನೀನ್ ಸೇವ್ ಮಾಡಿ ನಿನ್ ಗೋಲ್ಸ್ ಗಳನ್ನ ಅಚೀವ್ ಮಾಡು, ಹಾಗೆ ಹೇಗೆ ಅಂತ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಮಿಸ್ಟರ್ ಪಾಪ್ಯುಲರ್ ಅದಕ್ಕೆಲ್ಲ ಒಪ್ಕೋತಿರಲ್ಲ, ನೀನು ನನ್ ಜೊತೆ ಇದ್ರೆ ಬರೀ ನೀನು ಕಷ್ಟ ಪಡ್ತೀಯ ಅಷ್ಟೇ, ನಿನ್ನ ಆಸೆಗಳನ್ನೆಲ್ಲ ನಾನು ನೆರವೇರ್ಸಕ್ಕೆ ಆಗೋದಿಲ್ಲ, ಹಾಗೆ ಹೇಗೆ ಅಂತ ಅವನು ಅಲ್ಲಿಂದ ರಿಜೆಕ್ಟ್ ಮಾಡ್ಬಿಟ್ಟು ಎದ್ದೊಟ್ಟೋಗ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಿಮಿಜಾನ ತೋರಿಸ್ತಾರೆ. ಆ ಮಾತುಗಳಿಂದ ಅವಳಿಗೆ ಫುಲ್ ಬೇಜಾರಾಗ್ಬಿಟ್ಟಿರುತ್ತೆ, ಅವಳಂತೂ ಫುಲ್ ಅಳ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾಪ್ಯುಲರ್ ಕೂಡ ತೋರಿಸ್ತಾರೆ. ಇಲ್ಲಿ ಅವನು ಕೂಡ ಆ ಮಾತುಗಳಿಂದ ಫುಲ್ ಬೇಜಾರ್ ಮಾಡ್ಕೊಂಡು ಒಬ್ನೇ ಕೂತಿರೋದ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಾಯಿ ಮತ್ತೆ ಹೀರೋ ತಂದೆನ ತೋರಿಸ್ತಾರೆ. ಇಲ್ಲಿ ಅವ್ರ ತಾಯಿ ಫೇಸ್ ಮಾಸ್ಕ್ ಹಾಕೊಂಡು ಕೂತಿರ್ತಾರೆ. ಅದಕ್ಕೆ ಅವ್ರ ತಂದೆ ಹೇಳ್ತಾ ಇರ್ತಾರೆ, ಏನ್ ಮಾಡ್ತಿದ್ಯಾ ನೀನು ಅಂತ. ಅದಕ್ಕೆ ಅವಳು ಹೇಳ್ತಾ ಇರ್ತಾಳೆ, ನಾನು ಇದನ್ನ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿ ತರ್ಸ್ಕೊಂಡಿದ್ದೀನಿ, ಇದು ತುಂಬಾ ಚೆನ್ನಾಗಿದೆ, ಇದನ್ನ ಹಾಕೊಂಡ್ರೆ ನಾನು ವಯಸ್ಸಲ್ಲಿ 20 ಇಯರ್ಸ್ ಚಿಕ್ಕವಳ ತರ ಕಾಣಿಸ್ತೀನಿ, ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾಳೆ. ಆಗ ಅವ್ರ ತಂದೆ ಜೋರಾಗಿ ನಗ್ತಾ ಹೇಳ್ತಿರ್ತಾರೆ, ಏನು ನಿನ್ಗೆ ಇವಾಗ ಆಲ್ರೆಡಿ 40 ವರ್ಷ, 20 ವರ್ಷದ ಹುಡುಗಿ ತರ ಕಾಣೋದಕ್ಕೆ ಹೇಗ್ ಸಾಧ್ಯ, ಹಾಗೆ ಹೇಗೆ ಅಂತ.
ಆಗ ಅವ್ರ ತಾಯಿಗೆ ಫುಲ್ಲು ಕೋಪ ಬಂದು ಹೇಳ್ತಿರ್ತಾರೆ, ನಾನು ವಯಸ್ಸಲ್ಲಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿತ್ತು, ನನ್ನ ಮದ್ವೆ ಆಗಕ್ಕೆ ಎಷ್ಟು ಜನ ಲೈನ್ ಅಲ್ಲಿ ನಿಂತಿದ್ರು, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಯಾರೋ ಒಬ್ಬ ಬಂದು ಅವನು ಹೇಳ್ತಿರ್ತಾನೆ, ಸೆಕ್ರೆಟರಿ ಕಿಮ್ ಅವ್ರು ಮತ್ತೆ ಮಿಸ್ಟರ್ ಲೀ ಡೇಟ್ ಮಾಡ್ತಾ ಇದಾರೆ. ಹೀರೋ ತಾಯಿ ಕೇಳ್ತಿರ್ತಾರೆ ಏನಾಯ್ತು ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನನ್ ಮಗನು ಮತ್ತೆ ಸೆಕ್ರೆಟರಿ ಕಿಮ್ ಡೇಟ್ ಮಾಡ್ತಿದಾರಂತೆ ಅಂತ. ಅದಕ್ಕೆ ಅವರಿಬ್ರು ಫುಲ್ ಶಾಕ್. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಹೀರೋಗೆ ಹೇಳ್ತಾ ಇರ್ತಾರೆ, ಏನು ನೀನು ಈಗ್ಲೂ ಕೂಡ ಹೇಗೆ ಪ್ರಪೋಸ್ ಮಾಡೋದಂತ ಪ್ಲಾನ್ ಮಾಡ್ತಾನೆ ಇದೆಯಾ, ನೀನು ಬೇಗ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಹೀರೋ ಹೇಳ್ತಿರ್ತಾರೆ, ನನ್ಗೆ ಅವಳಿಗೆ ಯಾವ ತರ ಪ್ರಪೋಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನ್ ಮೇಲೆ ಜಾಸ್ತಿ ಪ್ರೆಷರ್ ಆಗ್ಬಿಟ್ಟಿದೆ, ಅವಳಿಗೆ ಯಾವ ತರ ಪ್ರಪೋಸ್ ಮಾಡಿದ್ರೆ ಇಷ್ಟ ಆಗುತ್ತೋ ಏನೋ ಅಂತ ಫುಲ್ಲು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಅವನು ಹೇಳ್ತಿರ್ತಾರೆ, ನೀನು ತುಂಬಾ ಪರ್ಫೆಕ್ಟ್ ಅಲ್ವಾ, ನೀನು ಏನಾದ್ರು ಒಂದು ಮಾಡ್ತೀಯ ಬಿಡು ಅಂತ. ಅವನು ಫುಲ್ಲು ಕಾಮಿಡಿ ಮಾಡ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿನ್ಗೆ ತುಂಬಾ ಕಾಮಿಡಿ ಮಾಡ್ಬೇಕು, ತುಂಬಾ ನಗ್ಬೇಕು ಹಾಗೆ ಅನ್ನಿಸ್ತಿದೆ ಅಲ್ವಾ ಅಂತ. ಅದಕ್ಕೆ ಅವನು ನನ್ಗೆ ಸಖತ್ ಮಜಾ ಬರ್ತಾ ಇದೆ, ಇದನ್ನೆಲ್ಲ ನೋಡಿ ಹಾಗೆ ಹೀಗೆ ಅಂತ ಫುಲ್ಲು ಜೋರಾಗಿ ನಗ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ಈ ತರ ಕೇರ್ಲೆಸ್ ವ್ಯಕ್ತಿಗಳು ನಮ್ ಕಂಪ್ನಿಯಲ್ಲಿ ಅವಶ್ಯಕತೆ ಇಲ್ಲ, ಫಸ್ಟ್ ನಿನ್ನ ತೆಗ್ದಾಕ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನು ಬಂದು ಅವ್ನ ಕೈ ಹಿಡ್ಕೊಂಡು ಸಾರಿ ಇನ್ಮೇಲೆ ನಾನು ಕಾಮಿಡಿ ಕಮ್ಮಿ ಮಾಡಿ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಬೇಡ್ಕೋತಾ ಇರ್ತಾನೆ. ಆಗ ಹೀರೋ ಕೈ ಕಿತ್ತಾಕ್ಬಿಟ್ಟು, ನಾನು ಯೋಚನೆ ಮಾಡ್ತೀನಿ, ಫಸ್ಟ್ ಕೆಲಸ ಮಾಡಿ ತೋರ್ಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ಹೀರೋ ಹೋಗುವಾಗ ಹೇಳ್ತಿರ್ತಾನೆ, ಇವನ್ ರಿಲೇಶನ್ಶಿಪ್ ನ ಇವನ್ ಕೈಲಿ ಉಳಿಸ್ಕೊಳಕ್ ಆಗಿಲ್ಲ, ನನ್ಗೂ ಅಡ್ವೈಸ್ ಕೊಡ್ತಾನೆ ಹಾಗೆ ಹೀಗೆ ಅಂತ ಬೈಕೋತಾ ಇರ್ತಾನೆ. ಅದೇ ಟೈಮಿಗೆ ಹೀರೋ ತಾಯಿದು ಕಾಲ್ ಬರುತ್ತೆ. ಆಗ ಅವ್ರ ಹೀರೋ ತಾಯಿ ಹೇಳ್ತಿರ್ತಾರೆ, ನೀನು ಫ್ರೀ ಇದ್ರೆ ನನ್ನ ಮೀಟ್ ಮಾಡಕ್ ಆಗುತ್ತಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಾಯಿ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಹೀರೋ ಹತ್ರ ಕನ್ಫರ್ಮ್ ಮಾಡ್ಕೋತಿರ್ತಾರೆ, ನೀನು ಸೆಕ್ರೆಟರಿ ಕಿಮ್ ನ ಡೇಟ್ ಮಾಡ್ತಿದ್ಯಂತೆ ಹೌದಾ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಹೇಳದ್ ಮರ್ತೋಗ್ಬಿಟ್ಟಿದ್ದೆ, ಆದ್ರೆ ನಾನು ನಿಮ್ಗೆ ಬೇಗ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಇನ್ನೊಂದ್ ಸ್ವಲ್ಪ ದಿನ ಆಗಿದ್ರೆ ನಾನೇ ಹೇಳ್ತಿದ್ದೆ, ನಾನು ಮೀಸೋನ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಾಯಿ ಹಾ ಆಯ್ತು ಅಂತ ನಾರ್ಮಲ್ ಆಗಿ ಹೇಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾರೆ, ನಿಮ್ಗೆ ಮೀಸೋ ಅಂದ್ರೆ ಇಷ್ಟ ಅಲ್ವಾ ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಹಾ ನನ್ಗೆ ಮುಂಚೆ ಅವಳು ಕಂಡ್ರೆ ತುಂಬಾ ಇಷ್ಟ ಆಯ್ತು, ಅವಳು ತುಂಬಾ ರೆಸ್ಪಾನ್ಸಿಬಲ್, ಅವಳು ಎಲ್ಲಾರನ್ನು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ಕೂಡ ನನ್ಗೆ ಇದೆ ಅಂತ ಹೇಳ್ತಾ ಇರ್ತಾರೆ. ನಂಗೆ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ ಅಣ್ಣ ಕೂಡ ಮೋಸ್ಟ್ಲಿ ಮೀಸೋನ ಇಷ್ಟ ಪಡ್ತಿದ್ದಾರೆ ಅನ್ಸುತ್ತೆ, ನಿಮ್ಮಿಬ್ರು ಮಧ್ಯೆ ರಿಲೇಷನ್ ಮೊದ್ಲೇ ಸರಿ ಇಲ್ಲ, ಈ ವಿಷಯದಿಂದ ನೀವು ಮತ್ತೆ ದೂರ ಆಗ್ಬಿಡ್ತೀರೇನೋ ಅಂತ ನನ್ಗೆ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಾರ್ಫೆಸ್ ಕೂಡ ಬರ್ತಾರೆ. ಮಾರ್ಫೆಸ್ ಹೇಳ್ತಿರ್ತಾರೆ, ಹಾಗೆಲ್ಲ ಏನೂ ಇಲ್ಲ, ನಾನು ಮೊದ್ಲು ಮೀಸೋನ ಇಷ್ಟ ಪಡ್ತಿದ್ದು ನಿಜ, ಯಾಕೆಂದ್ರೆ ನನ್ ಕಷ್ಟ ಕಾಲದಲ್ಲಿ ನಾನಿದ್ದಾಗ ಅವಳು ನನ್ ಜೊತೆ ಇದ್ಲು, ನಾನು ಒಬ್ನೇ ಅಲ್ಲ ಅಂತ ನನ್ಗೆ ಅನಿಸ್ತಿತ್ತು, ನಂಗೆ ಇವಾಗ ಎಲ್ಲ ನೆನಪಾಗಿದೆ, ನಂಗೆ ಎಲ್ಲ ಗೊತ್ತಾಗಿದೆ, ಆ ಸಿಚುವೇಶನ್ ಅಲ್ಲಿ ಅವಳು ನನ್ ಜೊತೆ ಇದ್ದಿದ್ದು, ಹಾಗಾದ್ರೆ ಅವಳು ಅವನ್ ಸ್ವತ್ತೆ ಅಂತ ಹೇಳ್ತಾ ಇರ್ತಾನೆ. ನನ್ಗೆ ಏನು ಪ್ರಾಬ್ಲಮ್ ಇಲ್ಲ, ಇವರಿಬ್ರು ಮದ್ವೆ ಆಗೋದ್ರಲ್ಲಿ ನಾನಂತೂ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮಾರ್ಫೆಸ್ ಇಲ್ಲಿ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಮಾರ್ಫೆಸ್ ನಗ್ತಿರೋದನ್ನ ನೋಡಿ ಹೀರೋ ಕೂಡ ಸ್ವಲ್ಪ ಸ್ಮೈಲ್ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಾರ್ಫೆಸ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ವಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಮಾರ್ಫೆಸ್ ಹೇಳ್ತಾ ಇರ್ತಾರೆ, ಈಗ ನನ್ನ ಹೆಲ್ತ್ ಅಲ್ಲಿ ಸ್ವಲ್ಪ ಹುಷಾರಾಗಿದೆ ಅನಿಸ್ತಿದೆ ಅಲ್ವಾ ಅಂತ. ಅದಕ್ಕೆ ಹೀರೋ ಹೇಳ್ತಾರೆ, ಹಾ ನೀನೀಗ ಹುಷಾರಾಗ್ತಿದ್ಯಾ ಅಂತ. ಅದಕ್ಕೆ ಮಾರ್ಫೆಸ್ ಹೇಳ್ತಾರೆ, ನಾನು ಫಿಸಿಯಾಲಜಿಸ್ಟ್ ಹತ್ರ ತೋರಿಸ್ತಾ ಇದ್ದೀನಿ, ಮೊದ್ಲು ಇದು ಕಷ್ಟ ಆಗ್ತಿತ್ತು ಆದ್ರೆ ಇವಾಗ ಓಕೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಮಾರ್ಫೆಸ್ ಕೇಳ್ತಿರ್ತಾರೆ, ನೀನು ಮೀಸೋನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಂತೆ, ಪ್ರಪೋಸ್ ಮಾಡ್ದ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಸುಮ್ನಾಗಿರೋದನ್ನ ನೋಡಿ ಅವನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ನಂಗೆ ಗೊತ್ತಿತ್ತು ನೀನು ಪ್ರಪೋಸ್ ಮಾಡೋದಕ್ಕೆ ಆಗಿರಲ್ಲ ಅಂತ, ನನ್ನ ಹತ್ರ ಇಂದ ಒಂದು ಸಜೆಷನ್ ಇದೆ ನಿಂಗೆ ಹೇಳ್ತೀನಿ ನೋಡು, ಯಾರೋ ಪ್ರಪೋಸ್ ಮಾಡಿದ್ರು ಅಂತ ಅದನ್ನ ಕಾಪಿ ಮಾಡಕ್ ಹೋಗ್ಬೇಡ, ಮತ್ತೆ ನಿನ್ನ ಹತ್ರ ದುಡ್ಡಿದೆ ಅಂತ ತೋರಿಸ್ಕೊಳಕ್ಕೆ ಗ್ರ್ಯಾಂಡ್ ಆಗೆಲ್ಲ ಮಾಡಕ್ ಹೋಗ್ಬೇಡ, ಮೀಸೋನ ಅಬ್ಸರ್ವ್ ಮಾಡು, ಅವಳಿಗೆ ಯಾವ ತರ ಇಷ್ಟ ಇರುತ್ತೆ ಅಂತ ಯೋಚನೆ ಮಾಡು, ಆಮೇಲೆ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವನು ಯಾವ ತರ ಮಾಡ್ಲಿ ಅಂತ ಕೇಳಿದಾಗ ಮಾರ್ಫೆಸ್ ಹೇಳ್ತಿರ್ತಾರೆ, ಚೆನ್ನಾಗಿ ಯೋಚನೆ ಮಾಡು, ಮೀಸೋಗೆ ಏನ್ ಇಷ್ಟ, ಏನ್ ಮಾಡಿದ್ರು ಅವಳಿಗೆ ಇಷ್ಟ ಆಗುತ್ತೆ, ಅವಳು ತುಂಬಾ ಸಿಂಪಲ್ ಆಗಿರಕ್ಕೆ ಇಷ್ಟ ಪಡ್ತಾಳೆ, ಅದನ್ನೆಲ್ಲ ಯೋಚನೆ ಮಾಡಿ ನೀನು ಪ್ರಪೋಸ್ ಮಾಡು ಅಂತ ಐಡಿಯಾ ಕೊಡ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ, ನಾನು ಯಾವ ತರ ಪ್ರಪೋಸ್ ಮಾಡ್ಲಿ, ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ ಮನ್ಸಲ್ಲಿ ಏನ್ ನೋಡ್ತಿದೆ, ನಾನು ಹೇಗ್ ಪ್ರಪೋಸ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಅವ್ರ ಫೋನ್ ತಗೊಂಡು ಮಿಸ್ಸೋಗೆ ಕಾಲ್ ಮಾಡ್ತಾರೆ, ನೀನು ಇವಾಗ ನಮ್ಮ ಮನೆಗ್ ಬರಕ್ಕಾಗುತ್ತಾ, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಬ್ಲಾಕ್ ಡ್ರೆಸ್ ಅಲ್ಲಿ ರೆಡಿ ಆಗ್ಬಿಟ್ಟು ಬರ್ತಾ ಇರ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಬರೋ ದಾರಿಯಲ್ಲಿ ನೋಡಿದ್ರೆ ಅಲ್ಲೆಲ್ಲ ಕ್ಯಾಂಡಲ್ಸ್ ಗಳು ಇರುತ್ತೆ, ಅವಳು ವಾಕ್ ಮಾಡೋ ದಾರಿಯಲ್ಲೆಲ್ಲ ಸೈಡ್ ಅಲ್ಲಿ ಕ್ಯಾಂಡಲ್ಸ್ ಗಳನ್ನ ಇಟ್ಟಿರ್ತಾರೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಒಂದು ಕ್ಯಾರಮಲ್ ಚಾಕ್ಲೇಟ್ ನ ಕೆಳಗಡೆ ಬೀಳೋ ತರ ಸುರಿಯೋ ತರ ಇಟ್ಟಿರ್ತಾರೆ. ಇದನ್ನ ನೋಡಿ ಅವಳು ಫುಲ್ ಸ್ಮೈಲ್ ಮಾಡಿ ಒಂದ್ ಕ್ಯಾರಮಲ್ ಚಾಕ್ಲೇಟ್ ನ ತಗೋತಾಳೆ. ಈಗ ಇವಳು ಒಳಗಡೆ ಹೋಗ್ತಾ ಅವಳು ಸ್ಟೆಪ್ಸ್ ಹೇಳ್ಕೊಂಡು ಕೆಳಗಡೆ ಬಂದಾಗ ಅಲ್ಲಿ ಒಂದು ಟೇಬಲ್ ಇರುತ್ತೆ, ಅದನ್ನ ಎಲ್ಲಾ ಹೂವಿಂದ ಡೆಕೋರೇಷನ್ ಮಾಡಿರ್ತಾರೆ. ಅಲ್ಲಿ ಕ್ಯಾಂಡಲ್ಸ್ ಲೈಟ್ಸ್ ಎಲ್ಲ ಕೂಡ ಇರುತ್ತೆ. ಅಲ್ಲಿ ಒಂದು ಬುಕ್ ಇರುತ್ತೆ, ಆ ಬುಕ್ ಅಲ್ಲಿ ಫಸ್ಟ್ ಮೀಸೋ ಅಂತ ಬರ್ದಿರುತ್ತೆ. ನೆಕ್ಸ್ಟ್ ಪೇಜ್ ಓಪನ್
ಓಪನ್ ಮಾಡಿದ್ರೆ ಇದನ್ನೆಲ್ಲ ನಾನು ನಿನ್ಗೋಸ್ಕರ ನನ್ನ ಕೈಯಾರೆ ಮಾಡಿದ್ದು ಅಂತ ಬರ್ದಿರುತ್ತೆ. ನೆಕ್ಸ್ಟ್ ಪೇಜ್ ನ ಟರ್ನ್ ಮಾಡಿದಾಗ ಅದರಲ್ಲಿ ನಿನ್ಗೆ ಇದೆಲ್ಲ ಡೆಕೋರೇಷನ್ಸ್ ಇಷ್ಟ ಆಯ್ತಾ ಅಂತ ಬರ್ದಿರುತ್ತೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಮು ಸ್ವಲ್ಪ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದಾಗ ಅವನು ಮೈ ಲವ್ ಅಂತ ಬರ್ದಿರ್ತಾನೆ. ನಿಂಗೆ ಇದೆಲ್ಲ ಇಷ್ಟ ಆಗ್ತಿದ್ರೆ ಒಳಗಡೆ ಬಾ ಅಂತ ಅದ್ರಲ್ಲಿ ಬರ್ದಿರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಸೆಕ್ರೆಟರಿ ಕಿಮ್ಮು ಫುಲ್ ಎಮೋಷನಲ್ ಕಿಮ್ಮು ಬಾಗ್ಲು ತೆಗ್ದು ಹೋದಾಗ ಅಲ್ಲೂ ಕೂಡ ಅವಳನ್ನ ವೆಲ್ಕಮ್ ಮಾಡೋದಿಕ್ಕೆ ಅಂತ ಎಲ್ಲಾ ಕ್ಯಾಂಡಲ್ಸ್ ಗಳನ್ನ ಅವಳು ಬರೋ ದಾರಿಯಲ್ಲಿ ಲೈನ್ ಆಗಿ ಇಟ್ಟಿರ್ತಾರೆ. ಇಲ್ಲಿ ಹೀರೋ ಪಿಯಾನೋ ಜೊತೆ ಸಿಂಗಿಂಗ್ ಕೂಡ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಸೆಕ್ರೆಟರಿ ಕಿಮ್ಮು ಫುಲ್ ಎಮೋಷನಲ್ ಆಗಿ ತುಂಬಾ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಅವಳಿಗೋಸ್ಕರ ಅಂತ ತುಂಬಾ ಹಾಡ್ನ ತುಂಬಾ ರೊಮ್ಯಾಂಟಿಕ್ ಆಗಿ ಹಾಡ್ತಾ ಇರ್ತಾರೆ. ಹೀರೋ ಸಿಂಗಿಂಗ್ ಎಲ್ಲ ಮುಗಿಸ್ಬಿಟ್ಟು ಸೆಕ್ರೆಟರಿ ಕಿಮ್ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ನೀನು ಒಂದಿನ ನನ್ಗೆ ಹೇಳಿದ್ದಲ್ವಾ ನಿನಗೆ ನಾನು ಹಾಡು ಹೇಳೋದು ತುಂಬಾ ಇಷ್ಟ ಆಗುತ್ತೆ, ನನ್ನ ಹಾಡ್ನ ಕೇಳಿ ನೀನು ತುಂಬಾ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತಿದ್ದೆ ಅಂತ. ಅದಕ್ಕೆ ಇನ್ಮೇಲೆ ನಾನು ಯಾವಾಗ್ಲೂ ನಿನ್ಗೋಸ್ಕರ ಹಾಡು ಹೇಳ್ತೀನಿ, ನೀನು ಯಾವಾಗ್ಲೂ ನೆಮ್ಮದಿಯಾಗಿ ಮಲ್ಗಿರ್ಬೇಕು ನನ್ ಪ್ರೀತಿಯಲ್ಲಿ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ಸೆಕ್ರೆಟರಿ ಕಿಮ್ಮು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಹೀರೋ ಹೇಳ್ತಿದ್ದಾನೆ, ನಿಂಗೂ ಗೊತ್ತಲ್ವಾ ನಾನು ಯಾವ್ದೇ ಕೆಲ್ಸಕ್ಕೆ ಆಗ್ಲಿ ಏನೇ ವಿಷಯಕ್ಕಾಗ್ಲಿ ನಾನು ಯಾರ ಹತ್ರನೂ ಯಾವ್ದಕ್ಕೂ ಪರ್ಮಿಷನ್ ಕೇಳೋದಿಲ್ಲ, ಆದ್ರೆ ನಾನು ನಿನ್ನ ಹತ್ರ ಪರ್ಮಿಷನ್ ಕೇಳ್ತಿದ್ದೀನಿ, ನೀನು ನನ್ನ ಮದ್ವೆ ಆಗ್ತೀಯ ಅಂತ ಅವನು ಮಂಡಿ ಊರಿ ಕೆಳಗಡೆ ಕುತ್ಕೊಂಡು ರಿಂಗ್ ನ ತೋರಿಸ್ತಾನೆ. ಇಲ್ಲ ಸೆಕ್ರೆಟರಿ ಕಿಮ್ ಹಾ ಅಂತ ಹೀರೋ ಸೆಕ್ರೆಟರಿ ಕಿಮ್ಗೆ ಉಂಗ್ರನ ಹಾಕ್ಬಿಟ್ಟು ಹೇಳ್ತಾನೆ, ನಾನು ಲೈಫ್ ಟೈಮ್ ನಿನ್ನನ್ನ ಯಾವಾಗ್ಲೂ ಪ್ರೀತಿಸ್ತೀನಿ, ನಿನ್ ಜೊತೆ ನಾನು ಯಾವಾಗ್ಲೂ ಖುಷಿಯಾಗಿ ಇರ್ತೀನಿ ಅಂತ ಹೇಳಿ ಅವರಿಬ್ರು ಸ್ಮೈಲ್ ಮಾಡ್ತೀನಿ. ಹೀರೋ ಹೇಳ್ತಾ ಇರ್ತಾನೆ, ಫೈನಲಿ ನೀನು ನನ್ನ 5th ಪ್ರಪೋಸಲ್ಗೆ ಹೂ ಅಂತ ಅಕ್ಸೆಪ್ಟ್ ಮಾಡ್ದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಪಟ್ಟ ಅಂತ ಹೇಳ್ತಾಳೆ, ಚಿಕ್ಕ ವಯಸ್ಸಲ್ಲಿ ನಾನ್ ನಿಮ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ. ಈಗ ಅವರಿಬ್ರು ಕಿಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ತುಂಬಾ ಹೊತ್ತು ಹೀಗೆ ಕಿಸ್ಸಿಂಗ್ ಸೀನ್ ನಡೀತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ಮನೆನ ತೋರಿಸ್ತಾರೆ. ಅವನು ಇವಾಗ ಯಾರು ಬಂದ್ರು ಅಂತ ಬಾಗಿಲು ತೆಗ್ದು ನೋಡಿದ ತಕ್ಷಣ ಅಲ್ಲಿ ಮಿಸ್ಟರ್ ಲೀ ನಿಂತಿರ್ತಾರೆ. ಇಷ್ಟು ಲೇಟ್ ಆಗಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಿರ್ತಾರೆ, ಕಿಮಿಸೋ ನನ್ ಪ್ರಪೋಸಲ್ ನ ರಿಜೆಕ್ಟ್ ಮಾಡ್ಬಿಟ್ರು. ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ ವಿಡಿಯೋದಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.